ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 5ನೇ ತಾರೀಕು ಮಾರ್ಚ್ 2026 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಪಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಶೂಲಯೋಗ, ಗರಜ ಕರಣ. ಇವತ್ತಿನ ಪಂಚಾಂಗ ಫಲ. ಜೀವನದಲ್ಲಿ ಹಾಲು ಹಾಗೂ ನೀರಿನ ರೀತಿ ಇರಬೇಕು ನೋಡಿ. ಒಮ್ಮೆ ನೀರು ಬಂದು ಹಾಲನ್ನ ಭೇಟಿ ಆಗ್ತದೆ. ಹಾಲಿಗೆ ಬೆಲೆ ಜಾಸ್ತಿ ಗೊತ್ತಿದೆ. ಅದನ್ನ ಕಾಯಿಸಿ ಹೆಪ್ಪಾಕಿದ್ರೆ ಮೊಸರಿಗೆ ಇನ್ನೂ ಬೆಲೆ ಜಾಸ್ತಿ. ಮೊಸರನ್ನ ಕಡೆದು ಬರೋ ಬೆಣ್ಣೆ, ಅದಕ್ಕಿನ್ನೂ ಬೆಲೆ ಜಾಸ್ತಿ. ಬೆಣ್ಣೆಯನ್ನ ಚೆನ್ನಾಗಿ ಕಾಯಿಸಿ ಇಟ್ರೆ ತುಪ್ಪ ಆಗೋಯ್ತು. ನೀರೇನಿದೆ ಅದಕ್ಕೆ ತನ್ನದೇ ಆದಂತ ಒಂದು ಅಸ್ತಿತ್ವ, ಇಲ್ಲೋ ಒಂದು ಕೊರಗು, ಇಲ್ಲೋ ಒಂದು ಸಂಕಟ. ಸರಿ, ಒಮ್ಮೆ ಆ ನೀರು ಹಾಲನ್ನ ಭೇಟಿ ಆಗ್ತದೆ. ಹಾಲು ತುಂಬಾ ಪ್ರೀತಿಯಿಂದ ಅಪ್ಕೊಂತಂತೆ. ಜೀವನದಲ್ಲಿ ನಾವು ಈ ರೀತಿ ಬದುಕಬೇಕು ಮಕ್ಕಳೇ. ಯಾವಾಗ್ಲೂ ಹೇಳ್ತಿರ್ತಾರೆ, ಸಿಗೋಲ್ಲ ನಮಗೆ ಅಂಥದೊಂದು ಆತ್ಮೀಯತೆ. ಇವತ್ತಿನ ಲೋಕದಲ್ಲಿ, ಈ ಸ್ವಾರ್ಥ ಪ್ರಪಂಚದಲ್ಲಿ ನೀವೇನಾದ್ರೂ ಮುಳುಗಿದಿರಿ ಅಂದ್ರೆ ನೀವ್ ಯಾರನ್ನಾದ್ರೂ ನಂಬಿರೋದ್ರಿಂದ. ನೀವ್ ಯಾರನ್ನಾದ್ರೂ ಕೇಳಿ ನೋಡಿ, ಮೋಸ ಹೋಗಿದ್ದೀನಿ ಯಾರಿಂದ ಅಂತ ಕೇಳಿ. 100 ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಕೋಟಿ ಜನಗಳಲ್ಲಿ ಯಾರೋ ಅನಾಮಿಕರಿಂದ 1-2-3 ಹೋಗಿರ್ತಾರೆ. ಆದ್ರೆ ನಾವು ನಂಬಿರ್ತೇವೆ ವರ್ಷಗಟ್ಟಲೆ. ಅಲ್ಲೊಂದು ನಂಬಿಕೆ, ಗೆಳೆತನ, ವಿಶ್ವಾಸ, ವ್ಯವಹಾರ, ವ್ಯಾಪಾರ, ಆತ್ಮೀಯತೆ, ಅನುಬಂಧ, ಅನುರಾಗ, ಬಂಧುತ್ವ, ಕುಟುಂಬತ್ವ, ಗೆಳೆತನತ್ವ, ಮಗ, ಹೆಂಡತಿ, ಗಂಡ, ಈ ತರ ಅಂದುಕೊಂಡಿರುವವರೇ ಈಗೀಗ ಏನಾಗ್ಬಿಟ್ಟಿದೆ ಅಂದ್ರೆ, ಯಾರನ್ನ ನಂಬುವುದೋ, ಏನು ನಂಬುವುದೋ, ಯಾವಾಗ ಏನು ಆಗುವುದೋ. ಮೊನ್ನೆ ಒಂದು ತಾಯಿ ಹೇಳ್ತಾರೆ, ತುಂಬಾ ಒಂದು ದುಃಖದ ಮಾತು. ತುಂಬಾ ಈಸ್ ಎನ್ ಹೀರೋ. ಕೋಕಿಲ ಮೋಹನ್, ಕಮಲಾಸನ್ ಇಬ್ಬರನ್ನು ಕಲಿಸಿದ್ರೆ ಅವನೊಬ್ಬ ತುಂಬಾ ಆತ್ಮೀಯ ಗೆಳೆಯ ಕೂಡ. ಸರಿ, ತಾಯಿ ಮಾತಾಡ್ತಾನೆ, ಏನೋಪ್ಪ ನಿನ್ನ ಗೆಳೆಯನ ಬದುಕು ದುರಂತ ಅನ್ನತಕ್ಕಂಥದ್ದು. ನೀವು ನಂಬಲ್ಲ, ಇಟ್ ವಾಸ್ ಎ ಲಿಟಲ್ ಫ್ಲರ್ಟಿಂಗ್ ಗೈ. ಯಾವ ಮಟ್ಟಕ್ಕೆ ಅಂದ್ರೆ, ನನಗೆ ಈಗಲೂ ನೆನಪಿದೆ, ಒಂದು SI, ಆಕೆ ಪೊಲೀಸ್ ಅಧಿಕಾರಿ. ನೀವು ನಂಬಲ್ಲ, ಈತನ ಮನೆಗಿಂತಲೂ 100 ಮೀಟರ್ ದೂರ, 100 ಮೀಟರ್. ಆ ಮಗು ಬೆಳಿಗ್ಗೆ ಡ್ರೆಸ್ ಮಾಡಿಕೊಂಡು ಜೀಪ್ ಹತ್ಕೊಂಡು ಹೋಗ್ಬೇಕು. ನಾವು ನೋಡೋದ್ ಮೇಲೆಯಿಂದ ಇವನು ಬರ್ಲಿಲ್ಲ ಅಂದ್ರು ಕೂಡ ಆ ಮಗು ಈ ಮನೆ ಮುಂದ್ಗಡೆ ಡ್ರೆಸ್ ಹಾಕೊಂಡು ಹಿಂಗ್ ಓಡಾಡುತ್ತೆ. ಇವನ ಮೇಲೆ ಅಂಥದೊಂದು ಘಾಟಾದ ಅನುಬಂಧ. ಆ ಪೆದ್ದು ಮಗು ನಿಜವಾಗ್ಲೂ ಹೇಳ್ತಾನೆ. ಅದಕ್ಕೆ ಹೇಳೋದು, ಹಾಲು ನೀರು ಅನ್ನೋದಕ್ಕೆ ಅದಕ್ಕೆ ನಾನು ಬರ್ತಿದ್ದಾನೆ. ಸಿಗೋಲ್ಲ ನಮಗೆ ಎಲ್ರಿಗೂ. ಈ ಹುಚ್ಚ ಗಮನಿಸ್ಲೇ ಇಲ್ಲ. ಹೇಳಿದ್ವಿ ಕೂಡ, ಆಡೆ ಉಡುಪ ಅಂತ ಹೇಳ್ತಿದ್ದ. ನಾನೇ ಜನನೋ
ಅವಳಿಗೆ ಎಸ್ ಅಂದ್ರೆ ಇವಳಿಗೆ ನೋವಾಗುತ್ತೆ, ಇವಳಿಗೆ ಎಸ್ ಅಂದ್ರೆ ಅವಳಿಗೆ ಎಸ್ ಆಗುತ್ತೆ, ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಫ್ಲರ್ಟ್ ಮಾಸ್ಟರ್ ಸ್ವಲ್ಪ ಅವನು. ಆದ್ರೆ ಆ ಮಗು ತುಂಬಾ ಹುಚ್ಚಿತೆಲ್ಲ ಪ್ರೀತಿಸ್ತಿತ್ತು. ಅಧಿಕಾರಿ ನೀವು ನಂಬೋಲ್ಲ, ಜೀಪು, ಕಾನ್ಸ್ಟೇಬಲ್ ಯಾರ್ಯಾರೋ ಇದ್ರು, ಏನೋ ಫೋನ್ ಇಟ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡೋದು, ಈ ಕಡೆನೇ ನೋಡ್ತಾ ಇವನು ಒಂದು ನೋಟ ಸಿಗುತ್ತಾ ಅಂತ. ಇವತ್ತು ಅವನ ತಾಯಿ ಹೇಳ್ತಾರೆ, ಸಿಕ್ಕಿರೋ ಸಿಂಹಣಿ ರುಬ್ಬುತ್ತಿದ್ದಾಳೆ. ಯಾವ ಮಟ್ಟಕ್ಕೆ ಅಂದ್ರೆ ಹೀರೋ ಅಲ್ಲ ಅವನು. ಅವನನ್ನು ನೋಡಿ ನಾನೇ ಆಶ್ಚರ್ಯ ಆಗ್ಬಿಟ್ಟೆ. ಇತ್ತೀಚಿನ ತುಂಬಾ ವರ್ಷ ಆಗಿತ್ತು, ಸಡನ್ ಆಗಿ ಏನೋ ಇದು ಅಂತ. ಮದುವೆ ಆದ 3 ತಿಂಗಳಿಗೋ 6 ತಿಂಗಳಿಗೋ ಸಿಕ್ಕಾಗ ಹೆಂಗಿದೆ ನೋಡು ಅಂತ ಹೇಳಿದ್ದ. ಮನೆಯವರೇ ನೋಡಿದ್ದು ವಿದ್ಯಾವಂತೆ, ಬುದ್ಧಿವಂತೆ, ಜ್ಞಾನವಂತೆ ಅಂತ. ಜಾತಕ ನೋಡಿದ ತಕ್ಷಣ ಹೇಳ್ಬಿಟ್ಟೆ, ಇವನ ಹತ್ಯೆ ಆತ್ಮಹತ್ಯೆ ಎಲ್ಲದಕ್ಕೂ ನೀನ್ ಕಾರಣ ಆಗ್ಬಿಡ್ತಿ ಅಂತ ಹುಡುಗಿಗೆ ಹೇಳ್ಬಿಟ್ಟೆ. ಶಿ ಇಸ್ ಮೋರ್ ಎಕ್ಸ್ಪೆಕ್ಟೇಷನ್ ಗರ್ಲ್. ಸುಳಿದು ಬಿಡುತ್ತೆ. ಅವನು ಆಲ್ರೆಡಿ 3 ತಿಂಗಳಲ್ಲಿ ಅನುಭವಿಸ್ಬಿಟ್ಟಿದಾನೋ ಇಲ್ಲ 6 ತಿಂಗಳಲ್ಲಿ ಎಲ್ಲೋ ಒಂದು ದಿಗಲಲ್ಲೇ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಜ್ಯೋತಿಷ್ಯವೇ ನಂಬಲ್ಲ. ಇಷ್ಟು ಪರಿಪೂರ್ಣ ನಮ್ಮ ಗುರುಗಳ ಕುಟುಂಬಸ್ಥರು ಕಡೆಯವರು, ಶುದ್ಧ ನಂಬೂದಾರಿಗಳು. ಶುದ್ಧ ಒಂದು ವೈದಿಕ. ಆದ್ರೆ ಅವನದೆಲ್ಲ ಅಷ್ಟು ತಲೆ ಕೆಡಿಸ್ಕೊತಿರ್ಲಿಲ್ಲ. ಹೇಳಿದ್ದೆ ಅವತ್ತು, ನೀವು ನಂಬಲ್ಲ, ಇತ್ತೀಚೆಗೆ ಸಿಕ್ಕಿದ್ದ ನೋಡಿ ನಾನು ನೀನೇನು ಅಂತ ಒಂದ್ 6 ಬಿದ್ದೋಗಿದೆ, ಕಾಡ್ಬಿಟ್ಟಿದ್ದಾನೆ. ಕಮಲಾಸನ್ ಐಟೆ, ಕಮಲಾಸನ್ ಕೂದ್ಲೆ, ಆ ಸ್ಪೆಕ್ಸ್, ಅದ್ ನೋಡ್ಬೇಕಿತ್ತು ಅವನ್ ಬರೋ ಒಂದು ಹವ, ಆ ಸ್ಪೀಡು, ಆ ಇದ್ದು. ಇವತ್ತು ನೋಡಿದ್ರೆ 60 ದಾಟಿಬಿಟ್ಟಿದೀಯೇನೋ ಅವನ ಹತ್ರ. ಏನೋ ಇದು, ನಥಿಂಗ್ ಮಚ್ಚ, ಎವ್ರಿಥಿಂಗ್ ಇಸ್ ಗೋಯಿಂಗ್ ಆನ್ ಮಚ್ಚ ಅಂತಾನೆ. ಅಡಿಗೆ ಮಾಡೋದು ಅವನೇ, ತಿಂಡಿ ಮಾಡೋದು ಅವನೇ, ಬಟ್ಟೆ ಒಗೆಯೋದು ಅವನೇ, ಕೆಲ್ಸಕ್ಕೆ ಹೋಗ್ಬೇಕು ಬರ್ಬೇಕು, ಮಕ್ಕಳನ್ನ ಬೆಳಗ್ಗೆ ಸ್ಕೂಲ್ಗೆ ಕರ್ಕೊಂಡೋಗಿ ಬಿಡ್ಬೇಕು, ಮತ್ತೆ ಪಿಕಪ್ ಮಾಡಿ ಕರ್ಕೊಂಡ್ ಬರ್ಬೇಕು, ಟ್ಯೂಷನ್ ಬಿಡ್ಬೇಕು. ಅಮ್ಮ ರಾಮಚಂದ್ರ ಅವನಿಗೆ ಜೈಲೇ. ಅವ್ರು ಎಂತೆಂತ ಒಂದು ಪುಟ್ಟ ತಾಯಂದ್ರು ಇಷ್ಟಪಟ್ಟಿದ್ರು ಅಂದ್ರೆ ಅವನಿಗೋಸ್ಕರ ಜೀವ ಕೊಡೋಕು ತೇಯೋಕು ಅವನು ಹೇಳ್ದಾಗ ಕೇಳುತ್ತಾರ. ನೀನ್ ನಮ್ ಜೊತೆಲಿ ಇದ್ಬಿಟ್ರೆ ಸಾಕು ಕಣ ಅಂತ. ನೋಡಿ ಈಗ ಅವ್ರಮ್ಮ ಹೇಳ್ತಿದ್ದಾರೆ, ಒಳಕ್ಕಿ ಬಿಟ್ಟಿರ್ಪ, ನನ್ ಮಗ ಹೆಂಗಿದ್ದ ಗೊತ್ತಾ, ಈಗ ಹೇಗಾಗ್ಬಿಟ್ಟಿದ್ದಾನೆ ನೋಡಪ್ಪ ಅಂತ ತಾಯಿ ಜೀವ ಹೇಳ್ತೀರಿ. ಇವತ್ತು ಅಮ್ಮ ಬೇಡ, ಅಕ್ಕ ಬೇಡ, ತಂಗಿ ಬೇಡ, ಎಲ್ಲಾನು ದೂರ ಮಾಡಿ ನನ್ ಗುಲಾಮ. ಏನೋ ಇದು ಬದುಕು ಅಂದ್ರೆ ಅವನು ಅಳ್ತಕ್ಕೂ ಅಳಲಿಕ್ಕೂ ಆಗ್ತಿಲ್ಲ. ಪಕ್ಕದಲ್ಲಿದ್ದಾಳೆ, ಅದ್ ಏನ್ ಗದ್ರ ಬಿಡ್ತಾಳೋ, ಅದ್ ಏನ್ ಅಂತಾಳೋ, ಅದ್ ಏನ್ ಕಥೆಯೋ. ಒಳಗಡೆ ನಾನು ಹೇಳಿದ್ ಮಾತು ಯಾನಿಗೆ ಸೊನ್ನೆ ಮಚ್ಚ, ನೀನ್ ಅವತ್ತು ಹೇಳ್ದೆ ಬಾಮೈದ, ಅವತ್ತೇ ಹೇಳ್ದೆ ಅಂತ ಅನ್ನತಕ್ಕಂಥ ಮಾತು. ಹಿಂಗ್ ನೋಡ್ಕೊಂಡು ಆ ಕಡೆ ಏನಕ್ಕೂ ತರೋಕ್ ಆ ಕಡೆ ಹೋಗಿದಾಳೆ. ಆ ಮಗು ಗಾಬ್ರಿಲಿ 2 ಮಾತಲ್ಲಿ ಮುಗಿಸ್ತಾನೆ, ಹೀಗೆ ಅಂತಾನೆ. ಏನಿದೆ ಅನುಬಂಧ, ಏನಕ್ಕಿದು ಇಷ್ಟು ಒತ್ತಡ ಹಾಕಿ ಬದುಕು ಬೇಕಾ ಭಯ ಪಡ್ತಕ್ಕಂಥದ್ದು. ಇವತ್ತು ಈ ತುಲಾ ರಾಶಿ, ತುಲಾ ಲಗ್ನದವ್ರಿಗೆ ಆ ಥರದೊಂದು ಪ್ರಭಾವ. ಗ್ರಹಣ ಛಾಯೆ ಹೇಳ್ತಾನೆ, ಗ್ರಹಣ ಮೋಕ್ಷ ಬಿಡುಗಡೆ. ಯಾಕಂದ್ರೆ ಆ ಮನೆಯಲ್ಲಿ ಒಂದು ಅನಾಹುತ, ಎಂತ ಅನಾಹುತ ನಡೆದ್ಬಿಟ್ಟಿದೆ ಅಂದ್ರೆ ನೋಡಿ. ಅದಕ್ಕೆ ಹೇಳುದು ಮಕ್ಕಳ ಮೇಲೆ ಗಮನ ಇರಬೇಕು. ಗುರು ವಕ್ರ. 13 ವರ್ಷದ ಮಗು ಮೇಲಿಂದ ಬಿದ್ದು ಆತ್ಮಹತ್ಯೆ ಪ್ರಯತ್ನ ಮಾಡ್ಬಿಟ್ಟಿದೆ. ಸಮ್ ಸ್ಮಾಲ್ ಇನ್ಸಿಡೆಂಟ್ಸ್, ಸ್ಮಾಲ್ ಅಲ್ಲ, ಮನೇಲಿ ನಡೀತಿರೋದು, ಅದು ಗಮನಿಸಲ್ವಾ ಮಕ್ಕಳು? ಒಂದು ಮಗು ಆತ್ಮಹತ್ಯೆ ಪ್ರಯತ್ನ ಮಾಡುತ್ತೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ದಿ ಫೇಲ್ಯೂರ್ ಇನ್ ದಿ ಫ್ಯಾಮಿಲಿ. ನಮ್ಮ ಮಕ್ಕಳ ಜೊತೆಲಿ ನಾವಿಲ್ಲ, ಆಂತರಂಗಿಕವಾಗಿಲ್ಲ. ಅವ್ರಿಗೇನೋ ಒಂದು ಮೊಬೈಲ್ ಕೊಟ್ವಿ, ಟ್ಯೂಷನ್ಗೆ ಹಾಕಿದ್ವಿ, ಸ್ಕೂಲ್ಗೆ ನಾವು ಇನ್ನೇನ್ ಮಾಡಿಲ್ಲ ಅಂತ ಹೇಳ್ತೀವಿ. ಒಂದು ಮಗು ಆತ್ಮಹತ್ಯೆ ನೆನಪಿಟ್ಟುಕೊಳ್ಳಿ. ಅವನ್ ದಾರಿ ತಪ್ಪಿದಾನೆ ಅನ್ನೋದಕ್ಕೆ ಕಾರಣ ಕೂಡ ನಾವೇ ಎಕ್ಸ್ಟ್ರಾ ಕೊಟ್ಬಿಟ್ಟಿರ್ತೀವಿ. ಈ ತರ ಮಾಡ್ಕೋತಾರೆ ಅಂದ್ರೆ ಲೆಸ್ ಕೊಟ್ಬಿಟ್ಟಿದೀವಿ ಪ್ರೀತಿ. ಒಂದು ಅತಿಯಾದ ಪ್ರೀತಿ ಈ ತರ ಹಾಳು ಮಾಡುತ್ತೆ. ಇಲ್ಲ ಕಡಿಮೆ ಪ್ರೀತಿ ಮಕ್ಕಳನ್ನ ಈ ತರ ಆತ್ಮಹತ್ಯೆ ಪ್ರಚೋದನೆ, ಅವ್ರ ಕಡೆ ಗಮನಿಸ್ತಿಲ್ಲ, ಮಾತಾಡ್ತಿಲ್ಲ. ಅವರ ಬೇಕು ಬೇಡ, ಏನ್ ಬೇಕು, ಬೌದ್ಧಿಕವಾಗಿ ಬೇಕಾ, ಮಾನಸಿಕವಾಗಿ ಬೇಕಾ, ದೈಹಿಕವಾಗಿ. ಒಂದ್ ಮಗು ಹೇಳ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಪೇಪರ್ಲೆಲ್ಲ ಬಂದಿದೆ, ಬೇಡ ಆ ವಿಚಾರ ಹೇಳೋದು. ಹೇಗಾಯ್ತು ಏನಾಯ್ತು ಅಂತ ತಾಯಿ ಹೇಳ್ತಾರೆ. ಹೆಂಗಿದ್ದ ನನ್ ಮಗ, ನಮ್ಮ ಮಾತೆಲ್ಲ ಕೇಳದ, ಅವ್ನು ನಡೆದಿದ್ದೇ ದಾರಿ ಅಂದ, ಇವತ್ತು ನೋಡಿ ಗುರುಗಳೇ ಅಂತ. ಕೃಷ್ಣ ಇರ್ಲಿ, ಆ ಗ್ರಹಣ ಛಾಯೆ ಮಾತಾಡೋಣ.
ಈ ಹಾಲು ನೀರಿನ ಬಗ್ಗೆ ಏನಕ್ಕೆ ಕೇಳಿದೆ ಅಂದ್ರೆ, ಒಂದ್ ಸಂಸಾರ ಆ ತರ ಇರ್ಬೇಕು ಮಕ್ಕಳು. ಒಂದು ಕುಟುಂಬ, ಒಂದು ದಾಂಪತ್ಯ, ಒಂದು ಮಿತ್ರತ್ವ, ಒಂದು ಬಂಧುತ್ವ, ಒಂದು ನೇರತ್ವ. ನೋಡಿ, ಆ ನೀರು ನನ್ನದೇನಿದೆ ಅಂತ ಬಂದಾಗ ಆ ಹಾಲು ಪ್ರೀತಿಯಿಂದ ಅಪ್ಕೊಂತಂತೆ. ಅಪ್ಕೊಳ್ತಿದ್ದಾಗೆ ನೀರಿಗೂ ಬೆಲೆ. ವಾವ್, ಹೌದಲ್ವಾ? ಹಾಲಲ್ಲಿ ಸ್ವಲ್ಪ ನೀರ್ ಸೇರ್ಸಿದ್ರು ಕೂಡ ಗೊತ್ತಾಗಲ್ಲ, ಬೆಲೆ ಕೊಡ್ತೇವೆ ನಾವು. 40, 45, 50 ರೂಪಾಯಿಗೆ ಬಂದ್ಬಿಡುತ್ತೆ, 60 ಆಗುತ್ತೆ. ಈ ಯುದ್ಧೋನ್ಮಾದ ನಮ್ಮ ಹತ್ರ ಒಂದು 70-72 ದಿನಕ್ಕೆ ಬೇಕಾಗಿರೋ ಪೆಟ್ರೋಲೇ ಇರೋದು. ಅದ್ರಲ್ಲಿ ಆಲ್ರೆಡಿ ಬಂದರನ್ನ ಇರಾನ್ ತನ್ನ ಕಂಟ್ರೋಲ್ ತಗೋತಿದೆ ಅಂತ ಹೇಳ್ಬಿಟ್ಟು, ಆ ಕಡೆ ಬಂದ್ರಿ ಅಂದ್ರೆ ಬಾಂಬ್ ಹಾಕ್ಬಿಡ್ತೀವಿ ಅಂತಕ್ಕಂಥದ್ದು. ಜಲ ದಿಗ್ಬಂಧನ, ಸಮುದ್ರ ದಿಗ್ಬಂಧನ, ಯಾರು ಬರವಾಗಿಲ್ಲ, ಸಾಯ್ರಿ ಅಂತ. ನನ್ನೂರಿಗೆ ಬಂದ್ರಲ್ಲ ಅಂತ. ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನತಕ್ಕಂಥದ್ದು, ವಿಚಿತ್ರ ಉನ್ಮಾದಗಳು ಒಬ್ಬ ಸಾಮಾನ್ಯ ವ್ಯಕ್ತಿಗಳಲ್ಲಿಯೇ ಎಂಥದ್ದಾಗುತ್ತೆ. ಗಂಡನನ್ನ ಎಷ್ಟು ಅಂತ ಕಂಟ್ರೋಲ್ ಇಟ್ಕೋತೀವಿ ಪ್ರೀತಿಯಿಂದ. ನರಳಿ 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 ಅವನ ಆಗಿರೋ ಸ್ಥಿತಿ ನೋಡಿದ್ರೆ ಹೋಗ್ಬಿಡ್ತಾನೆ. ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಒಂದ್ಸಲಿ ಆಗ್ಬಿಟ್ಟಿದೆ ಅವನಿಗೆ. ತುಲಾರಾಶಿಯವರಷ್ಟು ಸೂಕ್ಷ್ಮ ಮತಿಗಳು ಇನ್ಯಾರೂ ಇಲ್ಲ, ಅವರಷ್ಟು ಜಾಲಿ ಇಲ್ಲ, ಅವರಷ್ಟು ಸೀರಿಯಸ್ ಇಲ್ಲ ಅಂತ ಹೇಳ್ತಿರ್ತಾನೆ. ಗುಂಡಿಗೆ ಇಲ್ಲ ಅವನಿಗೆ. ಆ ತರ ಇದ್ದವನು ಇವತ್ತು ನೋಡಿ, ಈ ನೀರು ಹಾಲಿನ ಜೊತೆ ಸೇರ್ತಿದ್ದಾಗೆ ಬೆಲೆ ಅಂತ ಖುಷಿ ಆಗ್ಬಿಡ್ತಿದ್ದೆ. ಗೆಳೆಯ, ನನಗ್ ಬೆಲೆ ಬಂದ್ಬಿಡ್ತು ಅಂದ್ರೆ, ಇಲ್ಲ ಕಣೋ, ನಿನ್ ತನವೆಲ್ಲ ಕಳ್ಕೊಂಡು ನನ್ ಜೊತೆ ಬೆರೆತ್ಕೊಂಡೆ. ಪೂರ್ತಿ ಬೆರೆತೋದೆ, ನೀನು ಕಾಣಿಸದ ಹಾಗೆ ಬೆರೆತು ಹೋದೆ. ಹಾಲಿನಲ್ಲಿ ನೀರ್ ಹಾಕಿ ನೋಡಿ, ಕಾಣಿಸುತ್ತ ನೀರು? ಕಾಣಿಸೋದಿಲ್ಲ, ಎಲ್ಲ ಬೆಳಗ್ಗೆ ಕಾಣಿಸೋದು. ಅರ್ಧ ಲೀಟರ್ ಹಾಕೋದು ಕೂಡ ಸ್ವಲ್ಪ ತೆಳುವಾಗಿ ಕಾಣಿಸ್ಬೋದು, ಆದ್ರೆ ಬೆಳಗ್ಗೆ ಕಾಣಿಸುತ್ತೆ. ನಿನ್ನ ತನವನ್ನೆಲ್ಲ, ನಿನ್ನ ಈಗೋ, ಒಳ್ಳೇದು ಕೆಟ್ಟದು ಎಲ್ಲ ಮರ್ತೋದೆ ನೀನು. ನನಗೋಸ್ಕರ ನನ್ನಲ್ಲಿ ನೀನ್ ಬೆರೆತೋದೆ ಕಣೋ. ಅಷ್ಟು ಮಾತ್ರ ನಾನ್ ನಿನಗ್ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತ ಹಾಲಂತ. ನಿನಗೂ ಕೂಡ ರೆಸ್ಪೆಕ್ಟ್ ಕೊಡ್ಬೇಕು, ಕಾಣಿಸ್ಬಾರ್ದು, ನಿನ್ನ ಯಕಶ್ಚಿತ್ ನೀರಾಗಿ ನೋಡ್ಬಾರ್ದು ಕಣೋ ಅಂತಕ್ಕಂಥ. ಯೋಚನೆ ಮಾಡಿ ನೋಡಿ, ನಮ್ ಸಂಗಾತಿ ಜೊತೆ ನಾವ್ ಇರ್ಬೇಕಾದ್ರೆ ಆ ರೀತಿ ಇರ್ಬೇಕು. ಹಾಲು ನೀರಿನಂತೆ ಬೆರೆತು ಹೋಗಬೇಕು, ಕಾಣಿಸ್ಬಾರ್ದು. ನಿನ್ಗೇನ್ ಬೇಕು, ಹೇಗಿರ್ತವೆ ಹೇಳು. ಇವತ್ತು ಡೈವರ್ಸ್ಗಳಿಗೆ ಮೂಲ ಕಾರಣ ಹಾಲು ನೀರಿನಾಗೆ ಬೆರಿತಿಲ್ಲ ಮಕ್ಕಳೇ. ಸಪ್ರೇಷನ್, ಈಗೋ. ಇವತ್ತು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ, ಹತ್ಯೆ ಮಾಡುವಷ್ಟರ ಮಟ್ಟಕ್ಕೆ, ಮನೆ ಬಿಟ್ಟು ಹೋಗುವಷ್ಟರ ಮಟ್ಟಕ್ಕೆ, ಉದ್ರೇಕ, ಉನ್ಮತ್ತ. ಮೊದಲಿಂದಲೇ ಶಿಸ್ತು ಇಲ್ಲ ಅಂದ್ರೆ ಇಲ್ಲಪ್ಪ ಅಂತ. ಅವನಲ್ಲಿ ಚೂರ್ ಬದಲಾವಣೆ ಆಗ್ತಿದೆ ಅಂತ ಹೇಳ್ತಿದ್ದ ಹಾಗೆಯೇ ನಾವು ಆ ಕಟ್ಟುಪಾಡಿಗೆ ನಿಂತ್ಕೊಡ್ಬೇಕಿತ್ತು. ನಾವು ನಿಂತ್ಕೊಳ್ಳೇ ಇಲ್ಲ. ನಾವು ಅವನು ಕೇಳಿದ ಬೈಕು, ಒಂದ್ ತಾಯಿ ಹೇಳುತ್ತೆ ನೋಡ್ಬೇಕು, ಮಗಳು ನಿಮ್ಮ ಅಪ್ಪಂದಲ್ಲ, ನಮ್ ತಾತದು, ಗೆಟ್ ಔಟ್. ಒಂದು ಫಸ್ಟ್ ಇಯರ್ ಡಿಗ್ರಿ ಓದ್ತಿರೋ ಮಗಳು, ಅಪ್ಪ ಸಾತು, ಇರ್ಲಿ ಬಿಡು ಮಗಳೇನೋ ಮಾತಾಡ್ತಾಳೆ, ತಲೆ ಕೆಡ್ಸ್ಕೊಬಿಡು. ಹೆಣ್ಣು ಮಗು ಹಂಗ್ ಮಾತಾಡೋಗಿಲ್ಲ, ಇನ್ನು ಹೋಗೋ ಮನೆಗೆ ಹೇಗ್ರಿ, ಇರ್ಲಿ ಬಿಡಮ್ಮ ಅಂತಾರೆ. ಅಜ್ಜಿ ತಾತ ನಿಂದೇನ್ ಸೊತ್ತ, ಇರ್ಲಿ ಬಿಡು ಅಂತ ತಾಯಿ ಜೀವ ನೋಡ್ಬೇಕು. ಸುಮಂಗಳಾದೇವಿ ಶ್ರೀರಾಮಚಂದ್ರ ನೋಡಿ, ಮಕ್ಕಳಲ್ಲಿ ಈ ರೀತಿಯ ವೈಪರೀತ್ಯ ಬರ್ತಿದೆ. ಮನೇಲಿ ಬೇರೆಯವ್ರು ಮಾಡೋದು ತಪ್ಪು, ಅದು ಅತಿಯಾದ ಪ್ರೀತಿ. ಅಜ್ಜಿ ತಾತನೇ ತುಂಬಾ ಕೇವಲವಾಗಿ ಸೊಸೆಯನ್ನ ನಡೆಸ್ಕೊಳ್ಳೋದು, ಇಲ್ಲ ಮಗನನ್ನ ನಡೆಸ್ಕೊಳ್ಳೋದು, ಹೆಂಡತಿ ಗಂಡನನ್ನ. ಇನ್ನೇನಾಗುತ್ತೆ, ಅತಿಭಾವುಕತನ. ಒಂದ ಹತ್ಯೆ, ಇಲ್ಲ ಆತ್ಮಹತ್ಯೆ, ಇಲ್ಲ ಅಂದ್ರೆ ಉನ್ಮಾದ, ಹುಚ್ಚಿನ ಉನ್ಮಾದ. ಇಷ್ಟೇ, ಹತ್ಯೆ, ಆತ್ಮಹತ್ಯೆ, ಹುಚ್ಚಿನ ಉನ್ಮಾದ, ಡ್ರಗ್ಸು, ಇನ್ನೊಂದು ಅಡಿಕ್ಷನ್ ಅನ್ನತಕ್ಕಂಥದ್ದು. ಏನಾಗುತ್ತೆ, ಮೊನ್ನೆ ಕೂಡ ನೋಡಿ, ಪೊಲೀಸರು 25 ವರ್ಷ 27 ವರ್ಷದ ಇಬ್ಬರನ್ನ ಹಿಡ್ಕೊಂಡಿದ್ದಾರೆ. ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ಕೋಟಿಗಟ್ಟಲೆಯ ಡ್ರಗ್ಸ್ ಅನ್ನ ಹಿಡಿದಿದ್ದಾರೆ. ಇನ್ನೇನಾಗುತ್ತೆ, ಮನುಷ್ಯ ದಾಸನ ಆಗದೆ ಇದ್ಯಾವುದು ಬೇಡ ಅನ್ನತಕ್ಕಂಥ ಒಂದು ನಶೆಯ ಗುಂಗಿಗೆ ಒಳಗಾಗತಕ್ಕಂಥದ್ದು ನಾವು ಗಮನಿಸ್ತಿಲ್ಲ. ನಾವು ನಮ್ಮ ಮಕ್ಕಳ ಜೊತೆ ಕೂಡ ಈ ಹಾಲು ನೀರಿನ ಕತೆ ಏನ್ ಹೇಳ್ತಿದ್ದಾನೆ, ನಮ್ಮ ಕುಟುಂಬದವರ ಜೊತೆ, ಮುಖ್ಯವಾಗಿ ಸಂಗಾತಿ ಮಕ್ಕಳ ಜೊತೆ ಹಾಲು ನೀರಿನ ತರ ಇಲ್ಲ ಅಂತ ಇಟ್ಕೊಳ್ಳಿ, ಬೇರೆ ಬೇರೆ ಆಗ್ಬಿಡುತ್ತೆ, ಒಡೆದೋಗ್ಬಿಡುತ್ತೆ. ನೀರು ಹೇಳ್ತಂತೆ, ನನಗೆ ನೀನು ಮಾಡಿದ ಈ ಒಂದು ಭಾವ ನನಗ್ ಬೆಲೆ ತಂದು ಕೊಟ್ಟಿರೋದು. ನಿನ್ ಜೊತೆ ನಾನು ಸೇರ್ತಿದ್ದಾಗೆ ನಿಂತನವನ್ನೆಲ್ಲ ನನ್ ಜೊತೆಗೆ ನೀನು ಹಂಚ್ಕೊಬಿಟ್ಟೆ. ಅದರಿಂದ ಇನ್ಮೇಲೆ ನನ್ನನ್ನ
ನೀರು ಕಾಯಿಸ್ದಾಗೆಲ್ಲ ಹಾಲು ಕಾಯಿಸ್ತಾರಲ್ವಾ, ಮೊದಲು ಗಾವಿಯಾಗಿ ಹೊರಟೋಗ್ತೇನೆ, ನಾನು ನಿನ್ನನ್ನು ಮಾತ್ರ ಉಳಿಸ್ತೇನೆ ಅಂತ. ಆ ನೀರು ಹೇಳೋದು, ಆ ಒಂದು ಹಾಲು ಮಾಡಿದಂತ ತ್ಯಾಗ, ಹಾಲು ನೀರಿನೊಳಗಡೆ ಸೇರ್ಕೊಂಡು ನೀರಿಗೂ ಬೆಲೆ ಕೊಟ್ಟಂತ ಒಂದು ಭಾವಕ್ಕೆ ಒಳಗಾಗಿ ನಾವು ನಮ್ಮ ಮಕ್ಕಳ ಜೊತೆ ಸಂಗಾತಿ ಜೊತೆ ಆಗಿತ್ತು ನೋಡಿ. ನಾನು ಎಷ್ಟೋ ಬಾರಿ ಈಗೀಗ ಮದುವೆ ಆಗೋರು ಕುಳಿತುಕೊಂಡು ಹೇಳೋದು ಅದೇ, ನೋಡು ಲಿಸ್ಟ್ ಮಾಡ್ಕೊ, ನಿನ್ನ ಗಂಡನಿಗೆ ಮೊದಲಿಗೆ ಏನ್ ಇಷ್ಟಪಡ್ತಾನೆ ಆಗಿದ್ದೆ, ಬದಲಾಗಲ್ಲ. ಅವನಿಗೊಂದು ವೀಕೆಂಡ್ ಪಾರ್ಟಿ ಇದೆ, ಹೋಗ್ಲಿ ಬಿಡು, ಜೊತೆಲಿ ನಾನು ಬರ್ತೀನೋ, ಟ್ಯಾಕ್ಸಿಲಿ ಹೋಗೋಣ, ಎಂತ ಫ್ರೆಂಡ್ಸು ಅಂತ ನೋಡಿ. ಕುಲ್ಗೆಟ್ಟ ಫ್ರೆಂಡ್ಸಾ, ದಾರಿ ತಪ್ಪೋ ಫ್ರೆಂಡ್ಸಾ, ಬೇರೆ ಅಡ್ಡದಾರಿ ಇಡಿಸೋ ಫ್ರೆಂಡ್ಸಾ, ಬುದ್ಧಿ ಕೆಡಿಸಿ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಅದು ಇದು ಅಂತ ತಲೆ ಕೆಡಿಸೋ ಫ್ರೆಂಡ್ಸಾ, ಇಲ್ಲ ಬೇರೆ ಜುಗಾಡ್ ಫ್ರೆಂಡ್ಸ್ಗಳು ಇರ್ತಾರೆ, ಬರೀ ಅವನ ಹತ್ರ ಇರೋ ದುಡ್ಡನ್ನ ಖರ್ಚು ಮಾಡಿಸೋ ಫ್ರೆಂಡ್ಸ್ ಇರ್ತಾರೆ, ದಾರಿ ತಪ್ಪಿಸೋ ಫ್ರೆಂಡ್ಸ್ ಇರ್ತಾರೆ, ಹೋಗಬಾರದ ಜಾಗಕ್ಕೆ ಕರ್ಕೊಂಡು ಹೋಗೋ ಫ್ರೆಂಡ್ಸಾ. ಸೂಕ್ಷ್ಮವಾಗಿ ಒಂದು ಎರಡನೇ ತಾಯಿಗೆ ಗೊತ್ತಾಗ್ಬೇಕು. ಹೌದು, ಜೊತೆಲಿ ಹೋಗಿ ಗಮನಿಸು, ಅದ್ಯಾವುದೂ ಅಲ್ಲ, ಅಲ್ಲೊಂದು ಒಳ್ಳೆ ಮಿತ್ರತ್ವ, ಆತ್ಮೀಯತ್ವ, ಡನ್, ಜೊತೆಲೇ ಇರ್ತಾನೆ, ಅಲ್ಲಿ ಕುತ್ಕೋತೇನೆ, ನಿಮ್ ಪಾಡಿಗೆ ನೀವು ಮಾತಾಡ್ಕೊಳ್ಳಿ, ಮುಗಿದ ಮೇಲೆ ಹೇಳು ಟ್ಯಾಕ್ಸಿನಲ್ಲೇ ಹೋಗೋಣ, ಎಲ್ಲೋ ಕರ್ಕೊಂಡು ಹೋಗಿ ಇವ್ರು ಕುಳಿತು ಇನ್ನೊಂದು ಆಗಿ. ಹಿ ಕೆನಾಟ್ ಚೇಂಜ್. ಮದುವೆ ಆಗಿದ್ದಾನೆ ಅಂತ ಹೇಳಿದ ತಕ್ಷಣ ಆಗೋಲ್ಲ. ಇಲ್ಲ, ಮನೇಲಿ ನಾನೇ ತಂದು ಕೊಡ್ತೇನೋ, ಬಿಸಿ ಬಿಸಿ ತಿನ್ನಿಸ್ತೇನೆ, ನೀನು ಏನ್ ತಗೋದೇ ತಗೋ, ಐ ಆಮ್ ದ ಬೆಸ್ಟ್. ಈಗ ಇನ್ನು ಮೇಲೆ ನಾನೇ ನಿನ್ನ ಗೆಳೆಯ ಕಣೋ, ನೀನ್ ಕುಡಿಬೇಡ. ಆಗಲ್ಲ, ದಿಢೀರ್ ಬಿಡೋಕ್ ಆಗಲ್ಲ. ಅವನು ಸಡನ್ ಆಗಿ ಅವನ ಹ್ಯಾಬಿಟ್ಸು ಸ್ವಲ್ಪ 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 ಇಷ್ಟಿಷ್ಟೇ ಒಂದು ಬದಲಾಗಿ. ಅವನು ಮೊದಲಿಂದಲೂ ಅವನ್ ಬರ್ಡೇಗೆ ಸಿಗೋಲ್ಲ 2 ದಿನ, ಡನ್. ಅವನ್ ಸ್ವಲ್ಪ ಲೇಟ್ ಆಗಿ ಎದ್ದೊಳೋದು, ಡನ್. ಅವನೊಬ್ನೇ ಇವಾಗ ಕುಳಿತುಕೊಂಡು ಏನೋ ಒಂದು ಮಾಡ್ತಿರ್ತಾನೆ, ಮೊದಲಿಂದಲೂ ಹಾಗೆ, ನಿಮ್ಗೆ ಅದಿಷ್ಟ, ಡನ್. ಅವ್ನ್ ಬೆಳಿಗ್ಗೆ ಎದ್ದ ತಕ್ಷಣ ಅವ್ನು ತಿನ್ನೋದು 3 ಹೊತ್ತು ದೋಸೆಯೇ, ಡನ್. ಪುಡಿ ದೋಸೆ ಮಾಡಿ, ತರಕಾರಿ ದೋಸೆ ಮಾಡಿ, ಆನಿಯನ್ ದೋಸೆ ಮಾಡಿ, ಸೆಟ್ ದೋಸೆ ಮಾಡಿ ಒಂದಿನ, ಬೇಳೆ ದೋಸೆ ಒಂದಿನ ಮಾಡಿ, ಈ ರೀತಿ ರವೆ ದೋಸೆ ಒಂದಿನ ಮಾಡಿ, ಅದ್ರಲ್ಲಿ ಮೆಲ್ಲಗೆ ಒಂದು ಬಾದಾಮ್ ಪಿಸ್ತಾ ಪೌಡರ್ ಮಾಡ್ಬಿಟ್ಟು ಅದ್ರಲ್ಲಿ ಹಾಕಿ ಸ್ಟ್ರೆಂತ್ಗೆ ಪ್ರೋಟೀನ್ಗೆ ಅನ್ನತಕ್ಕಂಥದ್ದು ಮಾಡಿ. ಇಲ್ಲ ಇಲ್ಲ, ನೀನೇನೋ ಯಾವಾಗ್ಲೂ ದೋಸೆನೇ ತಿಂತೀಯ, ಇದೇ ಬೆಳಿಗ್ಗೆ 8 ಗಂಟೆಗೆ ಎದ್ದೋಳ್ತೀಯ. ಅವನ ಹಾಗೆ ಆಗ್ಲಿಂದಲೂ ನೈಟ್ ಶಿಫ್ಟ್ ಕೆಲಸನೇ ಅವನಿಗೆ. ಇವ್ ಬಂದಿದ ತಕ್ಷಣ ನೈಟ್ ಶಿಫ್ಟ್ ಕೆಲಸ ಏನಕ್ಕೆ ಬಿಟ್ಬಿಡೋಣ. ಮೊನ್ನೆ ನೋಡಿ ಒಂದು ಹುಡುಗನಿಗೆ ಪಾಪ ಒಂದು ತಾಯಿ ಹೇಳ್ತಾಳೆ, ಹೇಳಿದೆ ನಿನ್ ಮಗನಿಗೆ ಪತ್ನಿ ಮದುವೆ ಆಯ್ತಾ ಅಂದೆ. ಚೆನ್ನಾಗಿದ್ದಾಳೆ, ಅನ್ಲು. ಕಡೆಗೆ ಹೇಳ್ತಿದ್ದಾಳೆ, ಮಗನಿಗೆ ಹೈದ್ರಾಬಾದ್ ಅಲ್ಲಿ ಕೆಲಸ, ಸೊಸೆ ಹೋಗೋಕೆ ಇಷ್ಟಪಡ್ತಿಲ್ಲ, 1 ಲಕ್ಷ ರೂಪಾಯಿ ಸಂಬಳ, ಬಂದ್ಬಿಡು ಅಂತಿದ್ದಾಳೆ. ಬಿಟ್ಬಿಟ್ಟು ಈಗ ತಾನೇ ಒಂದು ಪ್ರವರ್ಧಮಾನಕ್ಕೆ ನೀವು ಹೇಳ್ದ ಹಾಗೆ ಗುರುಗಳು, 20,000ದಿಂದ 40,000 ಆಯ್ತು, 40,000ದಿಂದ 60,000 ಆಯ್ತು, 60,000ದಿಂದ 80,000. ನೀವು ಹೇಳ್ದಾಗ ಹೆಜ್ಜೆ ಹೆಜ್ಜೆಗೂ ಹತ್ತಿಸ್ಕೊಂಡು ಅವನ ನೀವು ತುಂಬಾ ಚೆನ್ನಾಗಿಟ್ಟಿದ್ದ, ನೀವು ಹೇಳ್ದಾಗೆ ಮದುವೆ ಆಯ್ತು, ಎವ್ರಿಥಿಂಗ್. ಆದ್ರೆ ಹುಡುಗಿ ನಮ್ಮ ಮನೆಗೂ ಬರ್ತಿಲ್ಲ, ಅವನ ಮನೆಗೂ ಅಲ್ಲೂ ಹೋಗ್ತಿಲ್ಲ, ನಾನ್ ಬರೋದಿಲ್ಲ, ನೀನ್ ಬಿಟ್ಬಿಟ್ಟು ಬಂದ್ಬಿಡು. ಅವನ್ಗೂ ಬಿಸಿ ತುಪ್ಪ ಆಗ್ಬಿಟ್ಟಿದೆ ನೋಡಿ. ಹೊಗಳಲಾರ, ನೊಂಗಲಾರ, ಮದುವೆ ದೋಷವೇ ಈಗ ನಡೀತಿದೆ ಕತೆ ಗುರುಗಳೇ ಅಂತ. ಈಗ ಅವನು ಆ ಗಂಡಸು ದುಡಿಯೋ ಗಂಡಸು ಏನ್ ಮಾಡ್ಬೇಕು ಹೇಳಿ? 1 ಲಕ್ಷ ರೂಪಾಯಿ ಸಂಪಾದನೆ ಇವತ್ತಿನ ಕಡಿಮೆಯ, ಮಗು ಇವತ್ತು ಬೇರೆ ಆಗಿದೆ, 6 ತಿಂಗಳು ಮಗುದೆ, ಇನ್ನೊಂದು 6 ತಿಂಗಳು ಹೋದ್ಮೇಲೆ ಬೇಬಿ ಸಿಟ್ಟಿಂಗ್ ಸೇರಿಸ್ಬೇಕು, ಇನ್ನೊಂದು 1 ವರ್ಷ ಹೋಯ್ತು ಅಂದ್ರೆ ಸ್ಕೂಲ್ಗೆ ಸೇರಿಸ್ಬೇಕು, ಬೇರೆ ಬೇರೆ ಖರ್ಚುಗಳು. ಇವತ್ತು ಸ್ಕೂಲ್ಗಳು ಅಂದ್ರೆ ಇನ್ನೊಂದು 2 ವರ್ಷ ಆಗ್ಬಿಡ್ತು ಅಂದ್ರೆ 3 ಲಕ್ಷಕ್ಕೆ ಕಡಿಮೆ ಇಲ್ಲ. ಲೂಟಿ ಹೊಡಿತಿದ್ದಾರೆ. ಮೊನ್ನೆ ಕೂಡ ಎಂತ ಪಾಖಂಡಿ ಟೀಚರ್ ಆಗಿದ್ದ ಅಂದ್ರೆ ಆ ಸ್ಕೂಲ್ನೇ ಲೈಸೆನ್ಸ್ ಕಿತ್ತು ಬಿಸಾಕ್ಬೇಕು. ಸ್ಕೂಲಿನ ಲೈಸೆನ್ಸ್, ಆ ಕಾಲೇಜ್ನ ಲೈಸೆನ್ಸ್ ನಾನಾಗಿದ್ರೆ, BU ಆಗಿದ್ರೆ, ನಾನು ಎಜುಕೇಶನ್ ಮಿನಿಸ್ಟರ್ ಆಗಿದ್ರೆ, ಇಂಥ ಸ್ಕೂಲ್ನ ಆನ್ ಸ್ಪಾಟ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸ್ತಿದ್ದೆ ಮಕ್ಕಳು. ಒಂದ್ ಮಗು ಎಕ್ಸಾಮ್ಗೆ PUC ಬರೆಯಕ್ ಬಂದ್ರೆ ಫೀಸ್ ಎಷ್ಟೇ ಇರ್ಲಿ, ಇನ್ನ ಮನೆ ಬಂಗಾರ ಆಗೋಗ, ಹೇಳಬಾರದ ಮಾತದು. ಅದಕ್ಕೆ ಸಿಟ್ಟಿನಿಂದ ಬಂಗಾರ ಆಗೋಗ್ಲಿ ಅಂತ. ಆ ಮಗುಗೆ ಫೀಸ್ ಕಟ್ಟಿಲ್ಲ ಅಂತ ಎಕ್ಸಾಮ್ ಬರೆಯೋಗ್ ಬಿಡೋದಿಲ್ಲ ಅಂದ್ರೆ ಎಂತ ಒಂದು ಗುರುಕುಲಕ್ಕೆ ಅವಮಾನ ರೀ. ಒಂದು ಟೀಚರ್ ಎಕ್ಸಾಮ್ ಟೈಮ್ ನಲ್ಲಿ ಆ ಟೈಮ್ಗೋಸ್ಕರ ಕಾದಿದ್ರ
ಹಾಲ್ ಟಿಕೆಟ್ ಕೊಡದೆ ಆ ಮಗುನ ವಾಪಸ್ ಕಳ್ಸಿರೋದ? ಅವಳ 1 ವರ್ಷದ ಭವಿಷ್ಯಕ್ಕೆ ಬೆಂಕಿ ಹಚ್ಬೇಕು. ಯಾರಾದ್ರೂ ಮಗು ಆತರ ಮಾಡುತ್ತಾ? ಮಗುಗೇನ್ ಗೊತ್ತಿದೆ ರೀ? ಪಾಪ ತಂದೆ ತಾಯಿ ಏನ್ ಕಷ್ಟನೋ ಏನೋ, ಅದಕ್ಕೆ ಹೇಳ್ತಿರ್ತಾನೆ ಪ್ರೈವೇಟ್ಗೆ ಯಾಕ್ರಿ ಹೋಗ್ತೀರಾ, ಗೌರ್ಮೆಂಟ್ ಕಾಲೇಜ್ಗಳಿಲ್ವಾ ಅಂತ. ನೀವ್ ಹೇಳಿದ್ರು ನೀವು ಕೇಳಲ್ಲ, ಗೌರ್ಮೆಂಟ್ ಸ್ಕೂಲ್ಗಳಿಲ್ವಾ ಅಂತ. ಅಲ್ಲೆಲ್ಲ ಎಕ್ಸಾಮ್ ಬರೆದು TCH B.Ed ಬರೆದು ಪಾಸ್ ಆಗಿಯೇ ಬಂದಿರ್ಬೇಕು. ನೆನ್ಪಿಟ್ಕೊಳ್ಳಿ, ದ ಬೆಸ್ಟ್ ಟೀಚರ್ಸ್ ಆರ್ ದೇರ್, ಬೆಸ್ಟ್ ಪ್ರೊಫೆಸರ್ಸ್ ಆರ್ ದೇರ್. ನೀವು ಮೂರ್ಖರು. ಇಂಥ ಸ್ಕೂಲು ಕಾಲೇಜುಗಳು, ನಂಬಿಕೆ ದ್ರೋಹಿ ಕಾಲೇಜುಗಳು, ಆ ಸಮಯಕ್ಕೆ ಕುತ್ತಿಗೆ ಕುಯ್ಯುವಂತ ಕಾಲೇಜುಗಳು, ನಮ್ಮ ಮಕ್ಕಳ ಭವಿಷ್ಯತ್ಗೆ ಬೆಂಕಿ ಹಚ್ಚು ಟೀಚರ್ಗಳು ಅವರು. ಖಂಡಿತ ನಾನು ಆಗಿದ್ದಂಗೆ ಅದು ಬೇರೆನೇ ಆಗಿರ್ತಿತ್ತು. ಶಿ ವುಡ್ ಹ್ಯಾವ್ ಬಿನ್ ಅರೆಸ್ಟೆಡ್ ಆನ್ ಸ್ಪಾಟ್. ಅವ್ರ ಮನೆ ಬಂದ್ ಮಾಡಿಸ್ಬೇಕಿತ್ತು. ಅವ್ರ ಮಕ್ಕಳು ಯಾವ ಕಾಲೇಜ್ ಓದ್ತಾರೋ ಆ ಕಾಲೇಜಲ್ಲಿ ನಿಂತು ಎಲ್ಲ ಬಂದ್ ಮಾಡಿಸ್ಬೇಕು. ಅವ್ರ ಗಂಡನಿಗೆ ಸಸ್ಪೆನ್ಷನ್ ಕೊಡಿಸ್ಬೇಕು. ಗೊತ್ತಾಗ್ಬೇಕು ಆಕೆ ಮಾಡಿದ ಒಂದು ಮಗುವಿನ ಭವಿಷ್ಯತ್ತು ಎಲ್ಲಿ ತಂದು ಆ ಮಗು ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ, ಆಕೆ ಸಾವೇನಾದ್ರು ಮಾಡ್ಕೊಬಿಟ್ರೆ ಯಾರೀ ಜವಾಬ್ದಾರಿ? ಸಸ್ಪೆನ್ಷನ್ ಅಂತೆ, ಸಸ್ಪೆನ್ಷನ್, ಡಿಸ್ಮಿಸ್ ಮಾಡ್ಬೇಕು. ಯಾವುದೇ ಸ್ಕೂಲಲ್ಲಿ ಆಕೆ ಜೀವನಾಧಾರಿತವಾಗಿ ಯಾವತ್ತು ಆ ಸ್ಕೂಲ್ ಇಷ್ಟು ಕಾರಣ ಯಾರು ಗೊತ್ತಾ? ಆ ಕಾಲೇಜೇ, ಆ ಕಾಲೇಜಿನ ಆಡಳಿತ ಮಂಡಳಿ. ಇದನ್ನ ತಟ್ಟಿ ಕೇಳಬಾರ್ದ ನಾವು? ಕೇಳಿದ್ರೆ ಗುರುಗಳು ಇದು ಬಿಟ್ಟು ಬೇರೆ ಜ್ಯೋತಿಷ್ಯ ಮಾತ್ರ ಹೇಳಿ ಅಂತಿರ್ತಾರೆ ಕೆಲವು. ನಾಳೆ ನಿಮ್ಮ ಮನೆಗೂ ಬರುತ್ತೆ. ಇದೇ ಹೇಳೋದು, ಇರಾನ್ ಅಮೆರಿಕ ಯುದ್ಧ ಅಂದ್ರೆ ಇದೇನಲ್ಲ. ನಾಳೆ ನಮ್ಮ ಮನೆಗೂ ಬರುತ್ತೆ. ನಮ್ಮ ಮಕ್ಕಳು ಇದ್ದಾರೆ, ನಮ್ಮ ಮೊಮ್ಮಕ್ಕಳು ಇದ್ದಾರೆ, ನನ್ನ ಅಣ್ಣನ ಮಗಳು, ತಮ್ಮನ ಮಗಳು, ತಂಗಿ ಮಗಳು, ಅಕ್ಕನ ಮಗಳು ಇದ್ದಾರೆ. ಕಂಪಲ್ಸರಿ ಹೋಗ್ತವೆ. ಅದಕ್ಕೆ ಹೇಳ್ತಿರ್ತಾನೆ, ಗವರ್ಮೆಂಟ್ ಸ್ಕೂಲ್ಸ್ಗೆ ಹೋಗಿ ಮುಚ್ತಿದ್ದಾರೆ ಅವರು. ಅವ್ರಿಗೂ ಇದೊಂದು ಬೇಕು. ನಮ್ಗೆ ಅದು ಗೊತ್ತಾಗ್ತಿಲ್ಲ. ಇವತ್ತು ಅಂಥದ್ದೊಂದು ಆಗ್ಬಿಟ್ಟಿದೆ. ಆ ಮಗು ಇವತ್ತು ಗಂಡನ್ನ ಹೈದರಾಬಾದಿಂದ ಬಂದ್ಬಿಡು, ಅವ್ನಿಗೆ ಹೇಗ್ ಬೇಕು ಸ್ವಲ್ಪ ದಿನ ನೋಡೋಣ, ದೈವ ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಅಂತ ಹೇಳ್ತಾರೆ. ಮದುವೆ ಆಗಿದ್ದಾನೆ, ಅಷ್ಟೊಳ್ಳೆ ಮನುಷ್ಯ, ನುಂಗ್ಲಾರದೆ ನುಂಗುತ್ತಿದ್ದಾನೆ, ಗೊತ್ತಾಗಲ್ವಾ? 2ನೇ ತಾಯಿ ಸ್ವರೂಪ ಅನ್ನೋದು ಅಷ್ಟು ಪೊಸೆಸಿವ. ಮಾಡಿ ನಿಮ್ಗೆ ನಿಜವಾಗ್ಲೂ ಅಷ್ಟೊಂದು ಪ್ರೀತಿ ಇದ್ರೆ ಮಾಡಿ, 5 ಕೋಟಿ ಆಸ್ತಿ ಮಾಡ್ಬಿಟ್ಟು ತಿಂಗಳಿಗೆ 2 ಲಕ್ಷ ಬಾಡಿಗೆ ಬರ್ತಿದ್ದ ಅವನ ಹೆಸರಿಗೆ ಬರೋ ತರ ಮಾಡಿಬಿಟ್ಟು ಕರ್ಸ್ಕೊಳ್ಳಿ. ನಾನು ಹಾಗೆ ಹೇಳಿದೆ, ಆ ಹುಡುಗಿಗೆ ಏನಾದ್ರು ಆ ಥರದಿತ್ತು ಅಂದ್ರೆ ಮಾಡಿಸ್ಕೊಳ್ಳಿ ಅಂತ, ಮಾಡಕ್ ಹೇಳಿಮ್ಮ ಅಂತ. ಏನದ ಅನ್ಯಾಯ ದುಡಿಯೋ ಗಂಡ್ಸ್ಗೆ ನೋಡಿ. ಅದಕ್ಕೆ ಹೇಳುದು, ಅಲ್ಲಿದ್ದವ್ರು ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ. ಈ ರೀತಿಯ ಮೂರ್ಖತನದ ಪರಮಾವಧಿ. ನಾನು ಫಸ್ಟ್ ಅದಕ್ಕೆ ಈಗ ಹೊಸದಾಗಿ ಮದುವೆ ಆಗೋರಿಗೆ ಇದನ್ನ ಹೇಳ್ತೀನಿ, ಇದನ್ನ ಬರೆದಿಟ್ಕೊಳ್ಳೋ ಮಗು, ನನ್ ಮಾತು ಕೇಳರು. ಆಕೆಗೆ ಇದೇ ಇಷ್ಟ, ಉಪ್ಪಿಟ್ಟೆ ಮಾಡೋದೇ ಇಷ್ಟ. ಸರಿ, ನೀನೊಂದು ದೋಸೆ ಹಾಕೋ, ನೀನೊಂದು ಕಾಫಿ ಮಾಡು. ಆ ಮಗು ಸ್ವಲ್ಪ ಲೇಜಿ, ನೀನೇ ಒಂದು ವಾಷಿಂಗ್ ಮೆಷಿನ್ ಇದೆ, ಬಟ್ಟೆ ಹಾಕು. ನನ್ ಮಗು ಹಾಗೆ ನೋಡಿ ಒಪ್ಕೊಂಡ್ ಮದುವೆ ಆಗಿರೋದು. ನೀನ್ ಮಾತಾಡಬಾರ್ದು. ಮದುವೆ ಆಗಿದ ತಕ್ಷಣ ಬದಲಾಗ್ಬಿಡು. ಬದಲಾಗ್ತಾಳೆ, ಸ್ವಲ್ಪ ಸಮಯ ತಗೋತಾಳೆ, ಇರ್ಲಿ. ಅವಳು ಹಾಗೇನೆ ಬೆಳೆಸಿರೋದು ನಾವು, ಅವಳು ಹಾಗೆ ಇರೋದು. ನೀನ್ ಅದೆಲ್ಲ ನೋಡಿದ್ಯಾ, ಅವಳ ಜೊತೆಲಿ ಹೋಗಿದ್ಯಾ, ತಿಂಡಿ ತಿಂದಿದ್ಯಾ, ಕಾಫಿ ತಿಂದಿದ್ಯಾ, ಕುಡ್ದಿದ್ಯಾ, ಎಲ್ಲ ಗೊತ್ತಿದೆ. ಸ್ವಲ್ಪ ಬೆಳಿಗ್ಗೆ 11 ಗಂಟೆಗೆ ಎದ್ದೋಳೋದು. ಸರಿ, ಬೆಳಿಗ್ಗೆ ತಿಂಡಿ ಮಾಡಿ ಇಟ್ಬಿಡು, ಬಿಸಿ ಬಿಸಿ ಬಿಸಿನೀರು ಒಂದು ರೆಡಿ ಮಾಡಿ ಇಟ್ಟಿರು. ನಮ್ಮ ಮಗು ಹಾಗೆ ನಮ್ಮ ಮನೇಲಿ ನೀರು ರೆಡಿ ಮಾಡ್ತಿದ್ವಿ. ನೀನ್ ಮದುವೆ ಆಗಿದ್ದೆ ಅಂತ ಹೇಳಿದ ತಕ್ಷಣ ದಿಢೀರಂತ ಬೆಳಿಗ್ಗೆ 5 ಗಂಟೆಗೆ ಎದ್ದೋಳಕ್ಕಾಗಲ್ಲ. ಮಗು ಸುಸ್ತಾಗ್ಬಿಡ್ತಾಳೆ, ಒತ್ತಡ ಆಗ್ಬಿಡ್ತಾಳೆ. ಇದೇನೋ ಇದು ಜೈಲಿಗೆ ಬಂದಾಗ ಅನ್ಸುತ್ತೆ. ಲಿಸ್ಟ್ ಮಾಡ್ಕೊಂಡು ನೆವರ್ ಚೇಂಜ್. ಅವ್ರಿಗದು ಅರ್ಥ ಆಗೋ ಹಾಗೆ ಆ ಭಾವನೆಗಳನ್ನ ದಿಢೀರ್ ಮುಖ ಗಂಟಿಕ್ಕೋದು, ಇನ್ನೊಂದು ಮಾಡೋದು. ಹೌದು, ಅವ್ನ್ ಮೂಡಿ ಫೆಲೋ ಮೂವಿಗೆ ಬರೋಲ್ಲ, ನೀವು ಟಿಕೆಟ್ ಬುಕ್ ಮಾಡಿ. ಅವ್ನಿಗೆ ಯಾವ ತರದ್ ಇಷ್ಟ ಅಂತ ಒಂದು ಬಾರೋ ಹೋಗ್ ಬರೋಣ. ನಾನು ಹಾಗೆ ಹೋಗಲ್ಲ, ನಾವು ಹೊರಗಡೆ ತಿನ್ನೋಲ್ಲ, ನನ್ಗೆ ಇಷ್ಟ ಇಲ್ಲ. ನಿಜವಾಗ್ಲೂ ಹೊರಗಡೆ ಹೋಗೋದು ಇಷ್ಟ ಇಲ್ಲ, ತಿನ್ನೋದು ಇಷ್ಟ ಇಲ್ಲ. ಜೀವನ ಪರ್ಯಂತ ಒಂದು 18-20 ವರ್ಷ ಹೊರಗಡೆ ನಿಂತಿದ್ರೆ ನನ್ಗೆ ಅಭಾಸ. ಹೊರಗಡೆ ಅದ್ ನೋಡ್ಬಿಟ್ಟಿದ್ದಾನೆ, ಇರಿಟೇಷನ್. ಹೊರಗಡೆ ಅಂದ್ರೆ ನಂಗೆ ಮನೇಲಿ ಇರ್ಬೇಕು. ಆ 4 ಗೋಡೆ ಆದ್ರೂ ಪರವಾಗಿಲ್ಲ, ಮನೇಲಿ ಇರ್ಬೇಕು. ನನ್ ಮನೆಯವ್ರಿಗೆ ಇಷ್ಟ, ಅವ್ರಿಗೋಸ್ಕರ ಚೇಂಜ್ ಮಾಡ್ಕೊಂಡು ಕ್ಯಾಪು ಶರ್ಟು ಈ ತರ ಹೋಗ್ತೇನೆ. ನೀವು ತಿನ್ನಿ, ನಾನು ತಿನ್ನಲ್ಲ. ಅಲ್ಲೊಂದ್ ಸಣ್ಣದಾಗ ಒಂದು ಐಸ್ ಕ್ರೀಮ್ ಜಮಾಯಿಸೋದು, ಮೆಲ್ಲಗ್ ಜಾಮೂನ್ ತಗೊಳ್ಳೋದು. ಜಾಮೂನ್ ತಿಂತೀರಾ, ಹೊರಗಡೆ ಬರೋದೇ ಇಲ್ಲ. ನನ್ನ ಟ್ರ್ಯಾಕಿಂಗ್ಗೆ ಸ್ವೀಟ್ ಏನ್ ಈ ಪಾಟಿ ದಪ ದಪ ಅಂತ ತಿಂತೀರಾ. ಒಂದು ಚೋಚೋಬಾತ್ ಹೇಳ್ಬಿಡಿ ಅಂತ. ಚೋಚೋಬಾತು ಏನ್ರಿ? ಕೇಸರಿ ಬಾತ್ ಜಮಾಯಿಸೋದು, ಅದ್ರ ಮೇಲೆ ಜಾಮೂನ್ ಜಮಾಯಿಸೋದು. ಖಾನೆಗೆ ಬಾದ್ ಮೀಠಾ, ಖಾನೆ ಸೆ ಪೆಹಲೆ ಭಿ ಮೀಠಾ. ನಿಮ್ ಸವಾಸ ಬೇಡ, ನೀವು ಬರೋದೇ ಬೇಡ, ಕಟ್ ಆಫ್. ನಮ್ಮವರು
ಡಯಾಬಿಟಿಸ್ ಇದೆ, ತಿನ್ಬಿಟ್ಟು ಹೆಚ್ಚು ಕಮ್ಮಿ ಆಗುತ್ತೆ, ಬೇಡ, ಶುಗರ್ ಟ್ರಿಗರ್ ಆಗುತ್ತೆ, ಇನ್ನೇನಕ್ಕೆ ಅಂತ ನೋಡಿ ಹಿಂಗೆಲ್ಲ ಏನೋ ಒಂದು ಆ ತರ ಒಂದ್ ಮಾಡ್ಕೋಬೇಕೇ ವಿನ ಅದು ಬಿಟ್ಟು ನಾನ್ ಮದುವೆ ಆಗಿದ್ದೀನಿ ಹಿಂಗೆ ಇರ್ಬೇಕು. ಹಾಲು ನೀರಿನ ತರ ಬೆರೆತು ಬಿಟ್ರೆ ನೆನ್ಪಿಟ್ಕೊಳ್ಳಿ, ಬದುಕು ಒಂದು ಆನಂದ. ತುಲಾರಾಶಿಯವ್ರಿಗೆ ಅಂತದ್ದೇ, ದರಿ ಇತ್ತ ಪುಲಿ ಅನ್ನೋ ತರ. ನೆಂಟ್ರ ಮೇಲೇನೂ ಆಸೆ, ಅಕ್ಕಿ ಮೇಲೇನೂ ಆಸೆ, ನಿಮ್ ಜೀವನ, ಹೆಂಡತಿ ಮೇಲೇನೂ ಆಸೆ, ಅಮ್ಮನ ಮೇಲೇನೂ ಆಸೆ, ವೃತ್ತಿ ಮೇಲೇನೂ ಆಸೆ. ಅಲ್ಲೊಂದಿರುತ್ತೆ ಈ ಗ್ರಹಣ ಛಾಯೆ ಏನ್ ಮಾಡುತ್ತೆ ಅಂತ ಮಾತಾಡೋಣ. ಇರ್ಲಿ, ಈ ನೀರ್ ಏನ್ ಹೇಳುತ್ತೆ ಗೊತ್ತಾ ಮಿತ್ರ, ನೀನು ನನಗೆ ಇಷ್ಟು ಬೆಲೆ ತಂದ್ಕೊಟ್ಟಲ್ಲ, ನಮ್ಮನ್ನ ಕಾಯಿಸುವಾಗ ಫಸ್ಟ್ ನಿನ್ನ ತನ ಉಳಿಸ್ಲಿಕ್ಕೆ ನಾನು ಆವಿಯಾಗಿ ಹೊರಟೋಗ್ಬಿಡ್ತೇನೆ. ನೀವು ನೋಡಿ, ಹಾಲು ಕುದಿಯೋವಾಗ ನೀರೆಲ್ಲ ಹೊರಟೋಗ್ಬಿಡುತ್ತೆ ಅಭಯಾಗಿ, ನಾ ಹೊರಟೋಗ್ಬಿಡ್ತೇನೆ ಗೆಳೆಯ, ನೀನ್ ಮಾತ್ರ ಉಳ್ಕೋಬೇಕು. ನನಗೆ ಈ ಜಾಗ ಕೊಟ್ಟಿದ್ದಿ, ನನಗೆ ಈ ಗೆಳೆತನ ಕೊಟ್ಟಿದ್ದಿ, ನನಗೆ ಈ ಮಿತ್ರತ್ವ ಕೊಟ್ಟಿದ್ವಿ. ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಮ್ಮ ಕುಟುಂಬ ಅದ್ ಬರುತ್ತೆ ಮಕ್ಕಳೇ. ನೀವು ಸೋತು ನೋಡಿ ಒಂದ್ ಹೆಜ್ಜೆ ನಿಂತು ನೋಡಿ, ಅದೊಂದು ಆನಂದ. ಇವತ್ತು ಹೊಡೆದೋಗ್ತಿರೋದು ಕುಟುಂಬಗಳು, ಪ್ರತಿ ಕುಟುಂಬದಲ್ಲೂ ಡೈವರ್ಸ್ಗಳಾಗ್ತಿದೆ ಅಂದ್ರೆ ಕಾರಣ ಇದೆ. ವಿ ಆರ್ ನಾಟ್ ಗಿವಿಂಗ್ ಅಪ್. ಇರ್ಲಿ ಬಿಡು, ನನ್ನ ಸೊಸೆ ತಾನೆ, ನನ್ನ ಸೊಸೆ ಜೊತೆಲಿ ತಾನೆ ನನ್ನ ಮಗ ಇರೋದು, ಅವಳು ಹೇಳಿದ್ ಕೇಳ್ತಾನೆ, ಇರ್ಲಿ ಬಿಡು ಕೇಳ್ಕೊಂಡು. ಇಲ್ಲ, ನನ್ ಸೊಸೆ ಬುಟಿಗೆ ಹಾಕೋಬಿಟ್ಟವಳೆ ಮಾಟಗಾತಿ ಅನ್ನೋದು ಗುರುಗಳೇ. ಅವ್ರ ಅಮ್ಮನ್ ಸೆರೆಗಿಟ್ಕೊಂಡೇ ಸುತ್ತಾನೆ. ಇರ್ಲಿ ಬಿಡು, 30 ವರ್ಷ ಆದ್ಮೇಲೆ ಮದುವೆ ಆಗಿದ್ದಾನೆ, 30 ವರ್ಷ ಅವ್ರಮ್ಮ ಎದ್ರೆ ಕೂತ್ರೆ ಇಲ್ವೇ ಇಲ್ಲ. ನಿನ್ನಿಂದ ಏನು ನೀನ್ ಮಾಡೋದ್ ನೀನ್ ನೋಡು. ಅದಿಲ್ಲ. ಇವತ್ತು ಹೊಡೆದೋಗ್ತಿರೋದು ಅದೇ ಸಂಬಂಧಗಳು. ನಾನು ಆವಿಯಾಗಿ ಹೊರಟೋಗ್ತೇನೆ ಅಂದ್ರೆ ಹಾಲು ಏನ್ ಹೇಳುತ್ತೆ ಗೊತ್ತಾ ಗೆಳೆಯ, ನೀನು ನನಗೋಸ್ಕರ ಆವಿಯಾಗಿ ಹೋದ್ರೆ ನಾನೇನ್ ಸುಮ್ಮನಿರ್ತೀನ? ನಾನು ಕುದುದು ಉಕ್ಕಿ ಆ ಬೆಂಕಿನೇ ಆರಿಸ್ಬಿಡ್ತೀನಿ, ನೀನ್ ನನ್ನಲ್ಲಿ ಇನ್ನೂ ಉಳ್ಕೋಬೇಕು ಅಂತ ಹೇಳ್ತಾನೆ. ನೋಡಿ, ಆ ಹಾಲು ನೀರಿಗಿರ್ತಕ್ಕಂಥ ಅನುಬಂಧಗಳು ಕೂಡ ನಮ್ಮಲ್ಲಿಲ್ಲ. ಹಾಲು ನೋಡಿ ಜಕ್ಕಂತ ಉಕ್ಕು ಬಿಟ್ಟು ಬೆಂಕಿನ ಆರಿಸ್ಬಿಡುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ ಮಕ್ಕಳೇ. ಇನ್ನಷ್ಟಿದೆ, ಮಾತಾಡೋಣ. ಮುಖ್ಯವಾಗಿ ಈ ತುಲಾ ರಾಶಿಗೆ ಮಳೆಯ ರುದ್ರ ನರ್ತನವ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಸ್ವಲ್ಪ ಜಾಲಿ ಟೈಪೇ ನೀವು ತುಲಾ ರಾಶಿಯವರು. ನಿಮಗೆ ಒತ್ತಡ ಆಗೋದಿಲ್ಲ. ನೀವು ನಿಜವಾಗ್ಲೂ ಇರ್ಬೇಕಾದ ಊರು ಯಾವ್ದು ಗೊತ್ತಾ? ಸ್ವಿಟ್ಜರ್ಲ್ಯಾಂಡ್. ಸ್ವಿಟ್ಜರ್ಲ್ಯಾಂಡ್. ಯಾಕೆ ಹೇಳಿ? ಆ ಊರಲ್ಲಿ ಎಲ್ಲ ಫ್ರೀ. ಅಷ್ಟು ದುಡ್ಡು ಬಿದ್ದಿದೆ. ಟ್ರಾನ್ಸ್ಪೋರ್ಟ್ ಫ್ರೀ, ಯಾವ ಬಸ್ ಆದ್ರೂ ಹತ್ತಿ ಎಲ್ಲಾದ್ರೂ ಹೋಗ್ಬೋದು, ಫ್ರೀ. ನೀವು ಆ ಊರಿನ ನಾಗರಿಕರಾಗಿದ್ದರೆ ಆಯ್ತಾ? ಸ್ಕೂಲ್ ಫ್ರೀ, ಎಲ್ಲರಿಗಾದ್ರೂ ಓದ್ಕೊಳ್ಳಿ. ಕಾಲೇಜ್ ಫ್ರೀ, ಹೋಗಿ PhD ಮಾಡ್ತೀರಾ ಮಾಡ್ಕೊಳ್ಳಿ, ದುಡ್ಡಿಲ್ಲ. ಹಾಸ್ಪಿಟ್ಲು ಫ್ರೀ ಆಯ್ತಾ? ಇನ್ನೊಂದಿದೆ, ಖರ್ಚಿಗೆ ಅಂತ ನೀನ್ ಖರ್ಚು ಮಾಡ ಅಂತ ಹೇಳಿ ತಿಂಗಳಿಗೆ ಒಂದು ಹೆಚ್ಚು ಕಡಿಮೆ 2,500 ರೂಪಾಯಿ, 2,400 2,500 ರೂಪಾಯಿ ಕೊಡ್ತಾರೆ. ಎಷ್ಟು ಗೊತ್ತಾ? ಅವ್ರ ಊರಿನ ದುಡ್ಡಲ್ಲಿ ಅದೊಂದು ಹೆಚ್ಚು ಕಡಿಮೆ 2,75,000 3,00,000 ರೂಪಾಯಿ. ಇನ್ನೂ ಸ್ವಲ್ಪ ಬೋನಸ್ಗಳು ಕೊಡ್ತಾರೆ, ಇನ್ನೂ ಒಂದು 2,500,000 ತಗೊಳ್ಳೋದೇ ಇಲ್ಲ ಅಂತೆ ಅವರು.
ಅಯ್ಯೋ ಬಿಡಿ ಸರ್, ಕರೆದ್ರೆ ಸ್ವಲ್ಪ ಆದ್ರೂ ಇಟ್ಕೊಳ್ಳು, ನನ್ನ ಹತ್ರ ದುಡ್ಡು ಬಿದ್ದಿದೆ, ಗೌರ್ಮೆಂಟ್ ಹತ್ರ ದುಡ್ಡು ಬಿದ್ದಿದೆ ಅಂದ್ರೆ ಹಿಂಗ್ ಅನ್ಸ್ತಿದ್ದಾರೆ ಅಂತ. ಇವ್ರ ಕೆಲಸ ಮತ್ತು ಶುದ್ಧ ಸೋಮಾರಿಗಳು. ಹೋಗಿ ಒಂದ್ ಕಾಫಿ ತಗೊಳ್ಳೋದು, ಈ ಕಾಫಿ ಡೈರಿ ನಮ್ಮ ಸಿದ್ಧಾರ್ಥ ಅವ್ರದ್ದು. ಆ ತಾಯಿ ಜೀವ ಇವತ್ತು ಆ ಕಂಪ್ನಿನ ಒಂದ್ ಹಂತಕ್ಕೆ ತಂದು ನಿಲ್ಸಿದೆಪ್ಪ. ಮಾಳವಿಕಾ ಮೇಡಮ್ಗೆ ನಿಜವಾಗ್ಲೂ ಧನ್ಯವಾದ ಹೇಳ್ಬೇಕು. ಎಷ್ಟೋ ಜನರ ಹೊಟ್ಟೆ ಪಾಡಿದೆ. ಅನ್ನದಾತೆ, ಅನ್ನಪೂರ್ಣೇಶ್ವರಿ, ಹೋದ್ರೆ ಹೋಗ್ಲಿ ಬಿಡು, ಮುಚ್ಚೋದ್ರೆ ಹೋಗ್ಲಿ ಬಿಡು ಅಂತ ಬಿಡ್ಲಿಲ್ಲ. ನಿಂತು ಯಾರ್ಯಾರು ಸಾಲಗಾರರಿಗೆ ಏನೋ ಒಂದು ಮಾಡಿದ ತಾಯಿಜಿ. ಸಂಸ್ಥೆಗಳು ಕಟ್ಟುವಾಗ ಯಾರು ಇರಲ್ಲ. ಗೌರ್ಮೆಂಟ್ ನಮಗ್ ದುಡ್ಡು ಕೊಟ್ಟಿದ್ಯಾ ಮಕ್ಕಳೇ? ಬೆಳೆದ ತಕ್ಷಣ ಇದು ಹೆಂಗ್ ಗೊತ್ತ, ನಮ್ಮ ಮಕ್ಕಳನ್ನ ಬೆಳೆದ ತಕ್ಷಣ, ನಂದಿದು ಮದುವೆ ಮಾಡಿದ ತಕ್ಷಣ ಅವ್ನ್ ದುಡ್ದಿದ್ದೆಲ್ಲ ನಂದೆ. ಅವನು ಯಾರೋ ಕೋರ್ಟಲ್ಲಿ ಹೇಳ್ತಾನೆ, ನಂಗೆ 375 ರೂಪಾಯಿ ಬರುತ್ತೆ ಸ್ವಾಮಿ ದಿನಗೂಲಿ. 375 ರೂಪಾಯಿ ದಿನಗೂಲಿ, ಇಷ್ಟೇ ಬರೋದು ಸ್ವಾಮಿ. ಇದೆ, ಇವತ್ತಿಗೂ ಇದೆ ಅಂತ ಮೋಸಗಳಿದಾವೆ. ಅದ್ರಲ್ಲಿ 12,000 ಕೊಡಿ ಅಂತಿರಲ್ಲ ಸ್ವಾಮಿ, ನಾನು ಎಲ್ಲಿ ಕೊಡೋದ್ರ ಸಾಲ ಮಾಡಿಕೊಡೋ ಅನ್ನುತ್ತೆ ಕೋರ್ಟ್. ಸಾಲ ಮಾಡಿಕೊಡು ಅಂತ ಹೇಳುತ್ತೆ ಕೋರ್ಟ್. ಯಾವ್ದು ಸರಿ, ಯಾವ್ದು ಧರ್ಮ, ಯಾವ್ದು ನ್ಯಾಯ ನೀವೇ ನೋಡ್ಕೊಳ್ಳಿ. ನಾ ಕಷ್ಟಪಟ್ಟು ಬೆಳೆಸಿದ ಒಂದು ಮಗ ಇವತ್ತು ಅದೇ ಆಗಿರೋದು. ಸಂಸ್ಥೆಗಳನ್ನ ನಾವು ಸಾಲ ಮಾಡ್ತೀವಿ, ನೀವು ನಂಬೋಲ್ಲ. ಎಷ್ಟು ನೋಟಿಸ್ಗಳಿದೆ ಇನ್ಕಮ್ ಟ್ಯಾಕ್ಸ್ದು, ಇನ್ನೊಂದು ನಿಮ್ಗೆ ಗೊತ್ತಿಲ್ಲ. ನಮ್ಮ ಗುರುಗಳು, ನಮಗೂ ಅಷ್ಟೇ, ನಮ್ಮ ಆಮಿಶಂಕರ ಇರ್ಬೋದು, ಇನ್ನೊಂದು ಇರ್ಬೋದು, ಅಮ್ಮ ರಾಮಚಂದ್ರ. ಮೊನ್ನೆ ಕೂಡ ಒಂದು ಬಂದಿದೆ, 2015-16 ಅಂತಾನೆ. ನನಗೆ ಗೊತ್ತಿಲ್ಲ ಇಷ್ಟು ಕಟ್ಬೇಕು ನೀನು ಅಂತಾನೆ. ದೇವ್ರೆ, ಏನ್ ಸಾಲ ಮಾಡಿ ಮುಳುಗೋಗು, ನನಗದೆಲ್ಲ ಗೊತ್ತಿಲ್ಲ, ಯು ಪೇ ದ ಟ್ಯಾಕ್ಸ್ ಅಂತಾನೆ. ಸ್ವಾಮಿ, ನಾವೊಂದ್ ಕಂಪ್ನಿ ಕಟ್ಟಬೇಕಾದ್ರೆ ಹೆಂಡತಿ ಮಾಂಗಲ್ಯ ಚೈನ್ ಅಡ ಇಟ್ಟಿದ್ದೇವೆ, ಅವಳ ಕಾಲುಂಗ್ರ ಅಡ ಇಟ್ಟಿದ್ದೇವೆ, ಅವಳು ಮುತ್ತೈದೆತನ ಅಡ ಇಟ್ಟಿದ್ದೇವೆ ಸ್ವಾಮಿ. ನಾವು ಅಡ ಇಟ್ಟು ಕಟ್ತೇವೆ. ಒಂದ್ ಹೋಟ್ಲ್ ಮಾಡಿದ್ರು, ಒಂದ್ ಬೇಕರಿ ಮಾಡಿದ್ರು, ಬೆಳೆದ ತಕ್ಷಣ ಬರೋದು, ಅದಕ್ಕೊಂದ್ ಲೆಕ್ಕ ಬೇಡ. ಅಲ್ಲಿವರೆಗೂ ಬೇಡ, ಮುಟ್ಟೋದ್ ಬೇಡ, ಕೇಳೋದ್ ಬೇಡ. ಇದು ನಮ್ಮ ಸರ್ಕಾರಗಳು. ಅಲ್ಲಿ ನೋಡಿ ಏನೇನ್ ಕೊಟ್ಟಿದ್ರಿ ಸ್ವಾಮಿ. ಸರಿ, ನೀವು ತಗೊಳ್ಳಿ, ಏನೇನ್ ಕೊಟ್ಟಿದ್ರಿ ನಮ್ಗೆ ಫ್ರೀ ಎಜುಕೇಶನ್ ಕೊಟ್ಟಿದ್ದೀರಾ. ಎಲ್ಲ ಪ್ರೈವೇಟ್ ಸ್ಕೂಲು ಕಾಲೇಜ್ ಇರಬಾರ್ದು ಗೊತ್ತಾ? ಮೆಡಿಕಲ್ ಕಾಲೇಜ್ ಸಮೇತ ಇರಬಾರ್ದು, ಇಂಜಿನಿಯರಿಂಗ್ ಕಾಲೇಜ್ ಸಮೇತ ಗೌರ್ಮೆಂಟ್ ಕಂಟ್ರೋಲ್ ಅಲ್ಲಿ ಇರಬೇಕು. ಫ್ರೀ ಇದು ಅಂತ ಹೇಳ್ಬೇಕು ನೀವು, ಗೊತ್ತಾ? ಫ್ರೀ ಟ್ರಾನ್ಸ್ಪೋರ್ಟೇಶನ್ ಇರ್ಬೇಕು, ಗೊತ್ತಾ? ಇಷ್ಟು ಟ್ಯಾಕ್ಸ್ ತಗೋತಿದ್ದೀರಲ್ವಾ? ಫ್ರೀ ಎಜುಕೇಶನ್, ಫ್ರೀ ಟ್ರಾನ್ಸ್ಪೋರ್ಟೇಶನ್, ಫ್ರೀ ಇನ್ಶೂರೆನ್ಸ್, ಫ್ರೀ ಹಾಸ್ಪಿಟಲ್ ಬೇರೆ. ನಿಮ್ಗೆ ಗೊತ್ತಿದ್ಯಾ ಎಷ್ಟು ಖರ್ಚಾದ್ರೂ ಫ್ರೀ ಟ್ರೀಟ್ಮೆಂಟ್, ಖರ್ಚಿಗೆ ಬೇರೆ ದುಡ್ಡು. ಸ್ವಿಟ್ಜರ್ಲ್ಯಾಂಡ್, ಮೋಸ್ಟ್ ಸೋಮಾರಿಗಳ ಊರು ಅನ್ನೋದು ಸ್ವಿಟ್ಜರ್ಲ್ಯಾಂಡ್. ಏನ್ ಟೆನ್ಷನ್ ಇಲ್ಲ ಅವ್ರಿಗೆ. ಅಲ್ಲಿ ಕುತ್ಕೊಳ್ಳೋದು, ಹೋಗೋದು, ಬೆಳಗ್ಗೆ ಒಂದು ಕುತ್ಕೊಂಡಂದ್ರೆ 2 ಅವರ್ ಆದ್ರೂ ಒಂದು ಕಾಫಿಗೆ ಎದ್ದೊಳಲ್ವಂತೆ, ಕುಡ್ಕೊಂಡು ಮಾತಾಡ್ಕೊಂಡು ಜಾಲಿ ಆಗ್ಬೇಕು. ಯಾರು ಕೆಲ್ಸಕ್ಕೆ ಹೋಗಲ್ಲ ಅಲ್ಲಿ. 90% ಅಲ್ಲಿರೋ ಸಿಟಿಸನ್ಸ್. ನಂಬ್ತೀರಾ? ಬೇರೆಯವ್ರನ್ನ ಕರ್ಕೊಂಡ್ ಬಂದು ಅವ್ರ ಕಂಪ್ನಿಗಳಲ್ಲಿ ಕೆಲಸ ಕೊಟ್ಟಿರೋದು. ತುಲಾ ರಾಶಿ, ತುಲಾ ಲಗ್ನದವ್ರು ನೀವು ಆ ತರನೇ ಸ್ವಲ್ಪ ಟೆನ್ಷನ್ ಆಗೋಲ್ಲ ನಿಮಗೆ ಸ್ವಲ್ಪ ಫ್ರೀ ಬರ್ಡ್ ಆಗಿ ಬಿಡ್ಬೇಕು. ಅತ್ತ ಕ್ಷಾತ್ರಿಯನೂ ಅಲ್ಲ, ಇತ್ತ ಪೂರ್ತಿ ಸರ್ವೀಸೂ ಅಲ್ಲ, ಅತ್ತ ಪೂರ್ತಿ ಬ್ರಾಹ್ಮಣರೂ ಅಲ್ಲ, ಇತ್ತ ಪೂರ್ತಿ ಕ್ಷತ್ರಿಯರೂ ಅಲ್ಲ, ವೈಶ್ಯರೂ ಅಲ್ಲ. ನೀವೊಂಥರ ಸೆಂಟ್ರು, ವೈಶ್ಯರೇ. ತಟ್ಕೊಳ್ಳಲ್ಲ ನೀವು. ಒದ್ದಾಡ್ಬಿಡ್ತೀರಿ, ಎಳೆದಾಡ್ಬಿಡ್ತೀರಿ, ಕದಡು ಬಿಡ್ತೀರಿ, ಬೇಗ ಸೆನ್ಸಿಟಿವ್, ತುಂಬಾ ಮಾನಸಿಕವಾಗಿ ಬೇಗ ಅಸ್ವಸ್ಥ, ಡಿಪ್ರೆಷನ್, ಡಿಸ್ಟರ್ಬೆನ್ಸ್, ಸೈಕಲಾಜಿಕಲ್ ಇನ್ನೊಂದು ಆಗತಕ್ಕಂಥದ್ದು ತುಲಾ ಲಗ್ನ, ತುಲಾ ರಾಶಿಯವರೇ ವಿಚಾರಿಸಿ. ಯಾರ ಜೊತೆಲೂ ಬೆರೆಯೋಲ್ಲ. ಇಲ್ಲೋ ಅಲ್ಲೊಂದು ಏನೋ ಒಂದು ನೋವಿರುತ್ತೆ ನಿಮ್ ಜೀವನದಲ್ಲಿ. ಸಮ್ ನರ್ವಸ್ ಪ್ರಾಬ್ಲಮ್, ಸಮ್ ಸೈಕಲಾಜಿಕಲ್ ಪ್ರಾಬ್ಲಮ್, ಸಮ್ ಡಿಪ್ರೆಷನ್ ಪ್ರಾಬ್ಲಮ್. ಕುತ್ಕೊಂಡು ಎಲ್ಲೋ ಒಂದು ಕಣ್ಣೀರ್ ಹಾಕೋದು, ದಿಢೀರ್ ಅಂತ ಒಂದು ಕೊಲ್ಯಾಪ್ಸ್ ಆಗೋದು, ಈ ತರದ್ದು ತುಲಾ ರಾಶಿ, ತುಲಾ ಲಗ್ನದವರು ಜಾಸ್ತಿ. ಅಂತವರಿಗೆ ನಿಮಗೆ 11ನೇ ಮನೆಯಲ್ಲಿ ನಡೀತಿರೋ ಈ ಗ್ರಹಣ ನಿಮಗ್ ಗ್ರಹಣ ಬಿಡ್ತು ಅಂತ ಅನ್ಕೊಳ್ಳಿ. ನಿಜ ಹೇಳುತ್ತೆ. ಸೂರ್ಯಗ್ರಹಣ ಒಂಚೂರು ಕದಲಿಕೆ ಕೊಡ್ಬೋದು ಪೂರ್ವ ಪುಣ್ಯ ಸ್ಥಾನದಲ್ಲ, ಆದ್ರೆ ಲಾಭದಲ್ಲಿ ನಡೆದಿರೋ ಈ ಗ್ರಹಣ ಚಂದ್ರನಿಗೂ ನಿಮಗೂ ಆಗುವುದಿಲ್ಲ. ದಟ್ಸ್ ದ ಬ್ಯೂಟಿಫುಲ್ ಪಾಯಿಂಟ್. ಅಂತ ಚಂದ್ರಗ್ರಹಣ ನಡೆದಿರೋದ್ರಿಂದ ಒಡೆದೋದು ಕುಟುಂಬ, ಒಡೆದೋದು ಬದುಕು, ಒಡೆದೋದು ಜೀವನ ಮತ್ತೆ ರೀವೈಂಡ್ ಮಾಡ್ಕೊಳ್ಳಿಕ್ಕೆ ನಿಮ್ಗೊಂದು ಆಪ್ಷನ್ ಕೊಡುತ್ತೆ. ಒಂದಾ ಹಿಡ್ಕೊಳ್ಳಿ, ಇಲ್ಲ ಬಿಟ್ಬಿಡಿ. ನಾನೇ ಹೇಳ್ತೇನೆ, ತೀರಾ ಟಾರ್ಚರ್ ಕೊಡೋ ಹೆಂಡತಿ, ಟಾರ್ಚರ್ ಕೊಡೋ ಗಂಡ, ಟಾರ್ಚರ್ ಕೊಡೋ ಕಂಪನಿ, ಟಾರ್ಚರ್ ಕೊಡೋ ಕುಟುಂಬ, ಈ ಟಾರ್ಚರ್ ಕೊಡೋ ಈ ಗುರು, ಯಾರಾದ್ರೂ ಬಿಟ್ಬಿಡಿ. ಅತಿಯಾದರೆ ಅಮೃತವೂ ವಿಷ.
ಇದೇನಿದು? ನೀವು ಇಷ್ಟು ಒದ್ದಾಡ್ಬೇಕಾ, ಇಷ್ಟು ಗಾಬರಿ ಪಡ್ಬೇಕಾ? ಅಷ್ಟು ದೊಡ್ಡವ್ರು ಅಲ್ವೇ ಅಲ್ಲ ನೀವು, ಅಷ್ಟು ದೊಡ್ಡತನ ನಿಮ್ ಜೊತೆಲಿರೋರು ಇಲ್ಲ, ಏನಕ್ಕೆ ಅಷ್ಟೊಂದು ಗಾಬರಿ? ಯಾರೀ ನೆನ್ಪಿಟ್ಕೋತಾರೆ? ಯಾರು ನೆನ್ಪಿಟ್ಕೊಳ್ಳಲ್ಲ. ಈಗ ನೋಡಿ, ನಮ್ಮ ಮನೆಯ ಮಕ್ಕಳು, ನೀವು ನಂಬಲ್ಲ, ನನ್ನ ಅಜ್ಜಿ ತಾತ ಫೋಟೋ ತೆಗೆದ್ಬಿಟ್ಟಿದ್ದಾರೆ. ನನ್ನ ಅಜ್ಜಿ ತಾತ ಫೋಟೋ ತೆಗೆದು ಬಿಟ್ಟಿದ್ದಾರೆ ನಮ್ಮ ಮನೆಯ ಮಕ್ಕಳು. ಯಾರವರು ಅಂತಾರೆ. ಏಯ್, ನನ್ನ ತಂದೆ ತಾಯಿ ಫೋಟೋ ಇದೆ, ನನ್ನ ಅಜ್ಜಿ ತಾತ ಫೋಟೋ ಇಲ್ಲ, ನನ್ನ ಅಮ್ಮನ ಅಮ್ಮ ಫೋಟೋ ಇಲ್ಲ. ನಮ್ಮಮ್ಮ ಅವ್ರಮ್ಮನ ನೋಡೇ ಇಲ್ಲ. ಆ ಸತ್ತಾಗ ತೆಗ್ದಿರೋ ಒಂದು ಫೋಟೋ ಹಿಂಗ್ ಮಲಗಿದೆ, ಹೂವು ಹಾರ ಹಾಕಿದ್ದಾರೆ, ಅದೊಂದು ಫೋಟೋ ಅನ್ಸ್ಕೋತೇವೆ. ನನ್ನ ಇನ್ನೊಂದು ಅಜ್ಜಿ, ಈರಮ್ಮಜ್ಜಿ, ದೊಡ್ಡಜ್ಜಿ, ಅದು ನಮ್ಮ ಅಪ್ಪನನ್ನು ಸಾಕಿದಂತ ಅತ್ತೆ. ನಮ್ಮಪ್ಪ ದತ್ತುಪುತ್ರ, ಅವರಪ್ಪನು ಇನ್ನೊಂದು ಮನೆಗೆ ದತ್ತುಪುತ್ರ, ಅವರಪ್ಪನು. ಅಲ್ಲೊಂದು ಕಥೆಗಳು. ಆ ಕುಟುಂಬದಲ್ಲಿ ಒಬ್ರು ಹಿಂಗ್ ಹೋಗ್ಬೇಕಂತೆ, ಇರ್ಲಿ, ನನ್ನನ್ನು ತಗೊಂಡೋಗಿ ಎಲ್ಲೋ ಹಾಕಿಟ್ಟಿದ್ರು. ಬಂದ್ ಮತ್ತೆ ಗೂಡು ಸೇರ್ಕೊಂಡಿದ್ದೇನೆ ನಿಮ್ಮ ಆಶೀರ್ವಾದದಿಂದ. ಇಲ್ಲ, ನಾವು ನೋಡಿದ್ರೆ ಅಯ್ಯೋ ನನ್ನ ಕುಟುಂಬ, ಅಯ್ಯೋ ನನ್ನ ಕುಟುಂಬ. ನನ್ನ ಕುಟುಂಬದಲ್ಲೂ ಒಂದು ಮಾತು ನಾನು ನೋಡಿದ್ದೇನೆ. ನಮ್ಮ ಗುರುಗಳ ಕುಟುಂಬಕ್ಕೆ ನಾನು ಆಗಾಗ ಹೇಳ್ತಿದ್ದೆ, ಗುರುಗಳೇ ನೋಡಿ ಹಿಂಗ ಅಂತಾರೆ, ನನ್ನ ಕುಟುಂಬ, ಅವ್ರನ್ನ ನೋಡಿದ್ರೆ ನಾನು ಕಲ್ತಿತ್ತು. ಆ ಕುಟುಂಬದಲ್ಲಿ ಬಂದ್ ಮಾತೇನ್ ಗೊತ್ತಾ? ನಮ್ಮ ಗುರುಗಳ ಕುಟುಂಬದಲ್ಲಿ ಮೋಸ್ಕರ, ನಮ್ಮ ಅಣ್ಣ ಮೋಸ್ಕರ. ಬೇಜಾನಿದ್ದಾನೆ ಪಾಪ, ನನಗ್ ಮಾತ್ರ ಗೊತ್ತು ನಮ್ಮ ಗುರುಗಳು ಅದೆಷ್ಟು ಒದ್ದಾಡಿದ್ದಾರೆ ಅಂತ. ನನ್ನ ಹತ್ರನು ಬಂದು ಏನೋ ನಿನಗೂ ಈ ಮಾತು ಬಂದಿದ್ದೀಯ ಅಂತ ನಾನೇನೋ ಮಾತಾಡ್ಲಿಲ್ಲ. ದೇವ್ರಿಗೆ ಗೊತ್ತು ಬಿಡಿ ಗುರುಗಳೇ, ನ್ಯಾಯ ಧರ್ಮಗಳು ನಮ್ ಜೊತೆಲೇ ಬರೋದು, ಇವೆಲ್ಲ ಬರಲ್ಲ ಬಿಡಿ ಗುರುಗಳೇ. ಅಂದ್ರೆ ಬಂದಂಗ ಆಗಿದೆ, ನಿಮಗೆ ಬಂದಿದೆ ಅಂದ್ಮೇಲೆ ನಮಗ್ ಬರದೇ ಇರುತ್ತೆ. ಸುಮ್ನಿರು ಗುರುಗಳೇ, ಈ ಮಾಲೆಯ ನೀವು ನಿಮಗೂ ನಮಗೂ ಎಲ್ಲಿ ಅಂತಕ್ಕಂಥದ್ದು. ಇವತ್ತು ನೀವೆಷ್ಟೇ ಮಾಡಿದ್ರು ನಿಮಗೆ ಬರೋ ಪಟ್ಟ ನೀವ್ ಎತ್ತಿಟ್ಟು ಹಂಚುವಾಗ್ಲೂ ಕೊಡೋಲ್ಲ. ಅಲ್ನೋಡು ಇಲ್ಲಿ ನೋಡು ಅನ್ನತಕ್ಕಂಥವ್ರು ನಿಮ್ ಫೋಟೋ ಸಮೇತ ನೆನ್ಪಿರೋಲ್ಲ, ತೆಗೆದು ಬಿಸಾಕ್ತಾರೆ. ಅಂಥದ್ರಲ್ಲಿ ಅಯ್ಯೋ ಎತ್ತಿಡ್ಬೇಕು. ಈಗಿನ ಮಕ್ಕಳು ನಿಮಗೆ ಖಂಡಿತ ಇಲ್ಲ. ಯಾರೋ ಪಾಪ 1000ಕ್ಕೊಬ್ಬ ಅಷ್ಟೇ ತಂದೆ ತಾಯಿ ಕುಟುಂಬ ಅಂತ ಒಂದು ವಿಶ್ವಾಸ. ಇನ್ನು ಅವ್ರ ನಂತರ ಬರೋ ಜನರೇಷನ್, ಈ ಜನರೇಷನ್ಸ್ ಅವೆಲ್ಲ ಸೆಂಟಿಮೆಂಟ್ಸೇ ಇಲ್ಲ ಅವ್ರಿಗೆ. ನೀವ್ ತಲೆ ಕೆಡ್ಸ್ಕೊಂಡು, ಹುಳ ಬಿಟ್ಕೊಂಡು, ರಕ್ತ ಬೆವರು ಬರೆಸ್ಕೊಂಡು, BP ಶುಗರ್ ಬರೆಸ್ಕೊಂಡು, ಓಡು ಬೀಳು ಎತ್ತಿಡು ಮಾಡು ನೋಡು. ಇಲ್ವೇ ಇಲ್ಲ. ನಮ್ ಗುರುಗಳ ತಂಗಿ ಮಗಳಿಗೆ ಮದ್ವೆ ಮಾಡ್ತಾರೆ, ನಾನ್ ನೋಡಿದ್ದಾನೆ. ಅದೆಷ್ಟು ಒದ್ದಾಡಿದ್ರು ಗೊತ್ತಾ? ಸತ್ಯವಾಗ್ಲು 3 ವರ್ಷ ಆಯ್ತು, 2 ದಿನ ಬಂದಿಲ್ಲ ಮನೆಗೆ. ಅಯ್ಯೋ ಸುಮ್ನಿರ, ಇಲ್ಲವೇ ಇಲ್ಲ. ನಾ ಕೇಳ್ದೆ, ಲಕ್ಷ್ಮಮ್ಮ ಮಗಳು ಎಸ್ಸಲಿ ಬಂದ್ಲು ಅಂತ. ಏನೋ ಗುರುಗಳ ಮದುವೆ ಮಾಡಿದ್ರು, ಫೋನ್ ಸಮೇತ ಇಲ್ವಾ 3 ದಿನಕ್ಕೆ. ಅಷ್ಟೇ ಏನಾದ್ರೂ ಬೇಕು ಅಂದ್ರೆ ಫೋನ್ ಮಾಡ್ತಾಳೆ, ಬೇಕು ಅಂದಾಗ ಮಾತ್ರ ಫೋನು. 2 ದಿನ ಮೊದ್ಲೇ ಮಾಡ್ತಾಳೆ, ಪೀಠಿಕೆ ಹಾಕ್ತಾಳೆ, 3ನೇ ದಿನ ಕರೆಕ್ಟ್ ಆಗಿ ಜಾಕ್ ಹಾಕ್ತಾಳೆ ಅಂತ. ಲಕ್ಷ್ಮಮ್ಮನ ಬಾಯಲ್ಲಿ ಬಂದು ಮಾತು, ಅಮ್ಮ ರಾಮಚ ಏನ್ ಎಂತ ಡೈಲಾಗ್. ನಿಜ ಗುರುಗಳೇ, ಬೇಕು ಅಂದಾಗ 2 ದಿನ ಮೊದ್ಲು ಏನೋ ಮಾಡ್ತಾಳೆ ಇವಳು. 3ನೇ ದಿನಕ್ಕೆ ಕರೆಕ್ಟ್ ಆಗಮ್ಮ ನಂಗೆ ಈ ದೀಪಾವಳಿಗೆ ಹೇಳಿದ್ದಲ್ಲ ಮಾಲೆ, ಇದು ಲಕ್ಷ್ಮೀ ಸರ ಕೊಡ್ಸ್ಬಿಡು, ಹೇಳಿದಿಲ್ಲ ಮನೆ ಕೊಡ್ತೀನಿ ಅಂತ ಬೇಗ ರಿಜಿಸ್ಟರ್ ಮಾಡಿ ಕೊಟ್ಬಿಡು. ನಿಮ್ಮ ಅಳಿಯ ಕೇಳ್ತಿದ್ದಾನೆ. ನನ್ಗೆಲ್ಲಮ್ಮ ನಿಮ್ಮ ಅಳಿಯ ಕೇಳಿದ್ದು. ಅಪ್ಪ ರಾಮಚಂದ್ರ ಗೊತ್ತು, ತಂದೆ ತಾಯಿ ಸೆಂಟಿಮೆಂಟಲ್ಸ್. ನೀವು ಅದೇ ಸೆಂಟಿಮೆಂಟಲ್ ಫುಲ್ ತುಲಾರಾಶಿ, ವಿಪರೀತ ಸೆಂಟಿಮೆಂಟ್ಸ್. ಹೆಂಡತಿ ಮೇಲೇನೂ ಆಸೆ, ಅಮ್ಮನ ಮೇಲೇನೂ ಆಸೆ, ಮಕ್ಕಳ ಮೇಲೇನೂ ಆಸೆ, ದುಡಿಯೋದ್ರ ಮೇಲೇನೂ ಆಸೆ, ಸೈಕಲ್ ಗ್ಯಾಪಲ್ಲಿ ಪಕ್ಕದಲ್ಲಿ ಇನ್ನೊಂದು ನೋಡೋದಾಗ ಆಸೆ. ನಿಮ್ ತೀರಾ ಒಳ್ಳೆತನವೇ ನಿಮಗ್ ಶಾಪ. ಅಂಥದ್ದು ಆ ಒಳ್ಳೆತನ ಅನ್ನತಕ್ಕಂಥ ಚಂದ್ರ ಗ್ರಹಣ ಆಗಿರೋದನ್ನ ನೀವು ಸತ್ಯ ಅರಿವಾಗುತ್ತೆ. ಖಂಡಿತ ನಿಮ್ ಕೈ ಟೈಟ್ ಆಗುತ್ತೆ. ಕೊಡೋ ಕೈ ನಿಲ್ಲಿಸ್ತೀರಿ, ಇಲ್ಲಪ್ಪ ಮಾತಾಡ್ತೀನಿ ಹೇಳ್ತೀನಿ ಅಂತ. ಕುಂಭದ್ರೋಣ ಮಳೆ ಬಿಟ್ಟು ಹೋಗೋರ್ಗೆ ಒಳ್ಳೆ ಒಂದು ಯೋಗ, ಅಧಿಕಾರ, ವಿದ್ಯೆ, ಕೆಲಸ, ಅಭಿವೃದ್ಧಿ ಇವೆಲ್ಲವನ್ನು ನೋಡತಕ್ಕಂಥ ಒಂದು ಛಾಯೆ ಉಂಟು ತುಲಾರಾಶಿ ಅವ್ರಿಗೆ. ಒಂದು ಮನೆ ಮಾಡ್ಕೊಳ್ಳೋ ಯೋಗ ಉಂಟು, ಒಂದು ವಾಹನ ತಗೊಳ್ಳೋ ಯೋಗ ಉಂಟು. ಒಡೆದೋದ್ ಕುಟುಂಬ, ಒಡೆದೋದ್ ಬದುಕು, ಒಡೆದೋದ್ ಜೀವನ ಎಲ್ಲೋ ಹೋಗಿರೋದು. ಅಣ್ಣನ ವಿಚಾರದಲ್ಲಿ ನೋವಿರುತ್ತೆ, ತಲೆ ಕೆಡ್ಸ್ಕೋಬೇಡಿ. ನಿಮಗೆ ನಿಲ್ಲೋದು ತಾಯಿಯೇ, ತಂದೆಯಿಂದ ನಿಮಗ್ ಸಪೋರ್ಟ್ ಬರೋಲ್ಲ. ತುಲಾ ರಾಶಿಯವರಿಗೆ, ತುಲಾ ಲಗ್ನದವರಿಗೆ ತಂದೆ ಇರ್ತಾರೆ, ಹೇಳ್ಕೊಳಕ್ಕಷ್ಟೇ, ತೋರ್ಸ್ಕೊಳಕ್ಕಷ್ಟೇ.
ಧರ್ಮವಂತ, ನ್ಯಾಯವಂತ, ಚೈತನ್ಯವಂತ. ಆದ್ರೆ ನಿಮ್ ಪಾಲಿಗಿಲ್ಲ. ಸೆಲ್ಫ್ ಮೇಡ್ ಪರ್ಸನ್ಸ್ ನೀವು. ಈಗ ಟೈಮ್ ಏನು, ಒಂದು ನನ್ನ ಲೆಕ್ಕಾಚಾರ ಸರಿ ಇದ್ರೆ ಒಂದು 7 ವರ್ಷದಿಂದ ಕಳೆದೋಗ್ಬಿಟ್ಟಿದ್ರಿ ಕೆಲವರು. 7 ವರ್ಷದಿಂದ ಕಳೆದು ಹೋದ ನಿಮ್ಮ ಬದುಕಿನಲ್ಲೊಂದು ಅದ್ಭುತವಾಗಿ ನಡೆಯತಕ್ಕಂಥದ್ದಾಗುತ್ತೆ. ಅದರಲ್ಲೂ ಈ ಬಾರಿ ನಡೆಯೋ ಗೋದಾವರಿ ಪುಷ್ಕರಕ್ಕೆ ಹೋಗಿ ಬನ್ನಿ. ಗೋದಾವರಿ ತೀರಕ್ಕೆ ಹೋಗಿ ಗೋದಾವರಿ ಸ್ನಾನ, ಆ ಒಂದು ಗೋದಾವರಿ ತೀರದಲ್ಲಿರತಕ್ಕಂಥ ಭದ್ರಾಚಲಂ ಸೀತಾರಾಮರ ದರ್ಶನ ಮಾಡ್ಕೊಂಡು ಬರತಕ್ಕಂಥದ್ದು ಮಾಡಿ ವಿಸ್ಮಯ ನಡೆಯುತ್ತದೆ. ಅಲ್ಲಿಗಾಗ್ಲಿಲ್ಲ, ಗೋಕರ್ಣ ಮುರುಡೇಶ್ವರ ಕ್ಷೇತ್ರಕ್ಕೆ ಹೋಗಿ ಬರತಕ್ಕಂಥದ್ದು ಮಾಡಿ ಬ್ಯೂಟಿಫುಲ್ ಆಗತಕ್ಕಂಥದ್ದು. ನೀವು ನೆನೆಸಲಾರದ ಒಂದು ಬದುಕು ನಿಮ್ಮದಾಗುತ್ತೆ. ಅದರಲ್ಲೂ ಪೂರ್ವ ಪುಣ್ಯ ಸ್ಥಾನದಲ್ಲಿ ನಡೆದಿರ್ತಕ್ಕಂಥ ಒಂದು ಸಣ್ಣ ಸೂರ್ಯಗ್ರಹಣ, ಅಲ್ಲೊಂದು ಕದಲಿಕೆ ಉಂಟು. ಅದಕ್ಕೋಸ್ಕರ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಹೇಳ್ತಾನೆ, ಗುಣವಂತೇಶ್ವರ ದೇವಸ್ಥಾನ. ಆ ಸ್ವಾಮಿ ಆತ್ಮಲಿಂಗ ಸ್ವರೂಪವಾಗಿ ಗೋಕರ್ಣದಲ್ಲಿ ಇಳಿದಾಗ ರಾವಣಾಸುರ ಎತ್ತಲಾಗದೆ ಆ ಒಂದು ಶಿವಲಿಂಗ ಭಾಗಗಳಾಯಿತು ಅನ್ನತಕ್ಕಂಥದ್ದು. ಅದರಲ್ಲಿ ಒಂದು ಭಾಗ ವಿಶೇಷವಾಗಿ ಶಂಭುಲಿಂಗೇಶ್ವರ, ಗುಣವಂತೇಶ್ವರ ಆಗಿ ವಿಶೇಷವಾಗಿ ಇರತಕ್ಕಂಥ ಒಂದು ಕ್ಷೇತ್ರ ಇದೆ. ಅದರಲ್ಲೂ ಬೇಡಿದ ವರವನ್ನು, ಯಾಕಂದ್ರೆ ನೀವು ಬೇಡದವರಿಗೆಲ್ಲ ಕೊಟ್ಟವ್ರು ನೀವು, ತುಲಾರಾಶಿ ನಿಮ್ಮನ್ನೇ ಕೊಟ್ಟವ್ರು ನೀವು, ನಿಮ್ಮತನವನ್ನೇ ಕೊಟ್ಟವ್ರು ನೀವು. ಯಾರಿಗೆ ನೀವೇನ್ ಕೊಟ್ಟಿಲ್ಲ ಹೇಳಿ, ಪೆದ್ದುಗಳು ತುಲಾರಾಶಿಯವರು. ನೀವು ಯಾರಿಗೇನ್ ಕೊಟ್ಟಿಲ್ಲ, ನಿಮ್ಮ ಒಳ್ಳೆತನ, ನಿಮ್ಮ ಒಂದು ಭಾವ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಈ ಒಂದು ಕ್ಷೇತ್ರ ಗುಣವಂತೇಶ್ವರ ಹೊನ್ನಾವರದ ಸಮೀಪದಲ್ಲೇ ಇರುವ ಗುಣವಂತೆ ಎನ್ನುವ ಗ್ರಾಮದಲ್ಲಿದೆ. ನೀವು ಹೋಗ್ಬೇಕು. ನಿಮ್ಮಷ್ಟು ದೊಡ್ಡ ಗುಣವಂತರಿಲ್ಲ. ಇಷ್ಟು ಒಳ್ಳೆ ಗುಣ ಈ ಕಾಲಕ್ಕೆ ಸಮ್ಮತವಲ್ಲ, ಈ ಸಮಯಕ್ಕೆ ಸಮ್ಮತವಲ್ಲ. ನಾನು ಹೇಳ್ತಿದ್ದೇನಲ್ವಾ, ಹೊನ್ನಾವರ ಗ್ರಾಮದ ಶಿರಸಿ, ಹೊನ್ನಾವರ ಕೇಳಿರ್ತೀರಲ್ವಾ, ಜೀವನದಲ್ಲಿ ಒಮ್ಮೆ ಅದು ತುಲಾರಾಶಿಯವರು. ಎಲ್ಲರೂ ಹೋಗಿ ಬನ್ನಿ, ಅಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಕೊಳ ಇದೆ. ನಮ್ಮೂರ ದೇವಾಲಯ, ನಮ್ಮೂರ ಆಲಯ, ನಮ್ಮೂರ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡಿಸ್ಕೊಡ್ಬೇಕು ನಿಮ್ಗೆ. ಎಷ್ಟೋ ಗೊತ್ತಿಲ್ಲ, ಎಲ್ಲೆಲ್ಲೋ ಹೋಗ್ತೀರಿ, ಹೋಗಿ ಬನ್ನಿ, ಇರ್ಲಿ. ನಮ್ಮೂರ ಆಲಯದ ಬಗ್ಗೆಯೂ ತಿಳ್ಕೋಬೇಕು. ಈ ಗುಣವಂತೇಶ್ವರ ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ ಕೊಳವಿದೆ. ಆ ಕೊಳದಲ್ಲಿ ಸ್ನಾನ ಮಾಡಿದರೆ ಕೆಲವು ಕಾಯಿಲೆಗಳಿಗೆ, ಮಾನಸಿಕ, ದೈಹಿಕ, ಚರ್ಮ, ಈ ತರದ ವ್ಯಾಧಿಗಳಿಗೆ ಒಂದು ದಿಗ್ಬಂಧನ ಅನ್ನತಕ್ಕಂಥದ್ದು. ಆದಾಗ ನನ್ನ ಮಾತು ಕೇಳಿ, ಎಲ್ಲರೂ ಹೋಗಿ ಬನ್ನಿ. ಮುಖ್ಯವಾಗಿ ತುಲಾರಾಶಿಯವರು ಹೋಗಿ ಬನ್ನಿ. ಬ್ರಹ್ಮಾವರದ ಹತ್ರ ಬರತಕ್ಕಂಥ ಗುಣವಂತೆ ಅನ್ನತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ, ಹೊನ್ನಾವರದ ಸಮೀಪದಲ್ಲೇ ಇರತಕ್ಕಂಥ ಗುಣವಂತೇಶ್ವರ. ತುಲಾರಾಶಿಯವರು ಒಳ್ಳೇದಾಗಿಯೇ ಚೆನ್ನಾಗಿದೆ ಮಕ್ಕಳೇ. ನೀವು ಏನ್ ಯೋಚನೆ ಮಾಡ್ಬೇಡಿ. ದಾರಿ ತಪ್ಪಿ ಎಲ್ಲೋ ಕಳೆದೋಗ್ಬಿಟ್ಟಿದ್ರಿ. ಈ ಒಂದು 7-8 ವರ್ಷದಿಂದ ಬದುಕು ಇನ್ನಿಲ್ಲ ಅನ್ಕೊಂಡಿದ್ರಿ, ನಮಗೆ ಇಷ್ಟೇನ ಅನ್ಕೊಂಡಿದ್ರಿ. ಎಲ್ಲ ಕೋಟಿಂದೊಂದಾಗುತ್ತೆ, ಭೂಮಿದೊಂದಾಗುತ್ತೆ, ಮದುವೆ ವಿಚಾರದಲ್ಲಿ ಒಂದು ಬೆಳವಣಿಗೆ ಆಗುತ್ತೆ. ಯಾವುದೋ ಒಂದು ಕಾಣದ ದೈವ ನಿಮ್ಮನ್ನ ಕೈ ಹಿಡಿದು ನಡೆಸುತ್ತದೆ. ಈ ಗ್ರಹಣ ಮಳೆಗಾಲವೇ, ರುದ್ರನರ್ತನ ಹೋಯ್ತು. ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿ ಉತ್ತರಾ ಫಾಲ್ಗುಣಿ ನಕ್ಷತ್ರ, ಮೇಷರಾಶಿ. ಈ ಒಂದು ಸೂರ್ಯನ ಪರಿಚ್ಛೇದದಲ್ಲಿ ಚಂದ್ರನಿದ್ದು, ಆ ಸೂರ್ಯ ಲಾಭದಲ್ಲಿದ್ದಾನೆ, ಫ್ಯಾಂಟಾಸ್ಟಿಕ್. ಶತ್ರು ಸ್ತಂಭನಂ, ಶತ್ರುವಿನಿಂದಲೂ ಕೂಡ ಲಾಭ. ಮಿತ್ರನಿಂದ ಲಾಭ ಅದು ಸದಾ ಇರುತ್ತೆ, ಇರ್ಲಿ. ಶತ್ರುವಿನಿಂದ ಲಾಭ ಅಪರೂಪ ಅನ್ನತಕ್ಕಂಥದ್ದು ಹೇಳ್ತೇವೆ. ಅಂಥದ್ದೊಂದು ಸುಯೋಗ ವಿಶೇಷವಾಗಿ ಇರತಕ್ಕಂಥ ಒಂದು ದಿನ. ವೃಷಭ ರಾಶಿ, ಸ್ವಲ್ಪ ಟೆನ್ಷನ್, ವೃತ್ತಿ ಇಲ್ಲ ಮನೆ ಇಲ್ಲ, ಎರಡರಲ್ಲೂ ಕೂಡ ಒಂದು ಗತ್ತು. ನಾ ಹೇಳಿದ್ನಲ್ಲ, ಹಾಲಿನೊಂದಿಗೆ ನೀರಾಗಬೇಕು, ನೀರಿನೊಂದಿಗೆ ಹಾಲಾಗಿ ಬೆರೆಯಬೇಕು. ಕೆಲಸ ಅಂತ ಹೋದ ಮೇಲೆ ಯಜಮಾನ ಏನ್ ಹೇಳ್ತಾರೆ ಅದಕ್ಕೆ ತಕ್ಕಾಗೆ ಅವನ ವಿಷನ್ ಏನು ಅಂತ ತಿಳ್ಕೊಳ್ಳಿ. ಅವ್ರಿಗೆ ಹೇಗಿರ್ಬೇಕು ಅಂತ ತಿಳ್ಕೊಳ್ಳಿ. ಅವ್ರಿಗೆ ಯಾವ್ದು ಇಷ್ಟ, ನಿಮ್ಮಿಷ್ಟಕ್ಕೆ ಆಮೇಲೆ ನೀವ್ ಅದ್ರಲ್ಲಿ ಒಂಚೂರು ಒಗ್ಗರಣೆ ಹಾಕಿ ಮೆಚ್ಕೋತಾರೆ. ಅವ್ರು ಹೇಳಿದಾರೆ ಸಾಂಬಾರು ಕೊಡಿ ಸರ್, ಇದ್ರಲ್ಲಿ ಒಂಚೂರು ಒಗ್ಗರಣೆ ಹಾಕಿದ್ರೆ, ಇದೊಂಚೂರು ಸ್ಪೂನ್ ಟೇಸ್ಟ್ ನೋಡಿ ಸರ್, ನೋಡ್ರಿ ವಾವ್ ಚೆನ್ನಾಗಿದಾಗಯ್ಯ,
ಇದನ್ನೇ ಕಂಟಿನ್ಯೂ ಮಾಡು ಅಂದ್ರೆ ಅದನ್ನ ಮಾಡಿ. ಇಲ್ಲ ಇಲ್ಲ ನಾನು ಹೋಗಿ ಮಾಡೋದೇ ಹೀಗೆ ಅಂದ್ರೆ ಎಲ್ಲ ಕದಡಿಸ್ಕೊಬಿಡ್ತಾರೆ. ಯಜಮಾನ ದುಡ್ಡು ಕೊಟ್ಟಿದ್ದಾರೆ, ನಮ್ಗೆ ಸಂಬಳ ಕೊಟ್ಟಿದ್ದಾರೆ, ಅವರಿಂದ ನಮ್ಮ ಅನ್ನ ನಡೀತಿದೆ, ನಮ್ಮ ಬದುಕು ನಡೀತಿದೆ, ಅದಕ್ಕೊಂದು ನಮಸ್ಕಾರ ಹೇಳಿ, ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ. ಅದೆಷ್ಟೇ ಇರ್ಬೋದು, ಅದು 1,000 ಇರ್ಬೋದು, 1,00,000 ಇರ್ಬೋದು. ಅನ್ನದಾತು ಸುಖಿ ಭವ, ಅದನ್ನ ಮಾಡ್ಕೊಳ್ಳಿ, ಚೆನ್ನಾಗಿರ್ತೀರಿ. ಮಿಥುನ ರಾಶಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಲೇವಾದೇವಿ, ಸಣ್ಣ ಪುಟ್ಟ ಕನ್ಸಲ್ಟೆನ್ಸಿ, ಗಾಡಿ ಕೊಡ್ಸೋದು, ಜಾಗ ಕೊಡ್ಸೋದು, ಮನೆ ಕೊಡ್ಸೋದು, ಮದುವೆ ಮಾಡಿಸೋದು, ಫಂಡಿಂಗ್ ಕೊಡ್ಸೋದು, ಫೈನಾನ್ಸ್ ಕೊಡ್ಸೋದು, ಇಂಥ ಒಂದು ವೃತ್ತಿ ಉದ್ಯೋಗ ಬ್ಯೂಟಿಫುಲ್ ಜಾಬ್. ಕರ್ಕಾಟಕ ರಾಶಿ ಧೈರ್ಯ ಮಸ್ತು, ಸ್ಥೈರ್ಯ ಮಸ್ತು, ಮಾಡೋ ಕೆಲಸದ ಮೇಲೆ ಒಂದು ನಂಬಿಕೆ. ಹೌದು, ಯಾವಾಗ ಸತ್ಯ, ನ್ಯಾಯ, ಧರ್ಮ ಅನ್ನೋದು ನಮ್ಮ ಹತ್ರ ಇರುತ್ತೋ ನಾವು ಯಾರಿಗೂ ಎದುರು ಇದೇ ಬೇಕಿಲ್ಲ. ಆನೆಸ್ಟ್ ಆಗಿದ್ದಾನೆ. ಏನಕ್ಕೆ ಭಯ ಪಡ್ಬೇಕು? ಯಾಕೆ ಭಯ ಪಡ್ಬೇಕು? ಏನಕ್ಕೆ ಆತಂಕ ಪಡ್ಬೇಕು? ಏನೂ ಆಗೋಲ್ಲ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಅಷ್ಟೇ. ಇವತ್ತು ನಿಮ್ಮ ನಿಜಾಯಿತಿಯೇ ನಿಮ್ಮನ್ನ ಕಾಪಾಡತಕ್ಕಂಥ ದಿನ, ಎಲ್ಲವೂ ವಿಜಯವೇ. ಸ್ವಲ್ಪ ಸಿಂಹರಾಶಿ ಅವರು ಟಕ್ಕ 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 ಅಂತ ಆಡ್ತಿರ್ತಾರೆ. ಆ ಬುದ್ಧಿಸ್ಥಾನ, ವಾಕ್ಸ್ಥಾನ, ನಾಲಿಗೆ, ಬೆಂಕಿಯೇ. ನಾನು ಹೇಳಿದ್ದೇ ಸರಿ, ಇಲ್ಲವೇ ಇಲ್ಲ. ಅದು ನಮಗೆ ಸರಿ, ನೆನಪಿಟ್ಕೊಳ್ಳಿ. ಏನೋ 4 ಜನ ಓಕೆ ಹೋಗ್ಲಿ ಬಿಡು ನಮ್ಮ ಅಪ್ಪ, ಹೋಗ್ಲಿ ಬಿಡು ನನ್ನ ಗಂಡ, ಹೋಗ್ಲಿ ಬಿಡು ನನ್ನ ಹೆಂಡತಿ, ಎಲ್ರೂ ನಿಮ್ಮ ಮಾತು ಮೆಚ್ಕೋಬೇಕು, ಸಾಧ್ಯವೇ ಇಲ್ಲ, ಆಗುವುದಿಲ್ಲ ಲೋಕದಲ್ಲಿ. ನೀವು ಬೇಕಾದ್ರೆ ಗಮನಿಸಿ ನೋಡಿ. ಈಗ ಅಲ್ಲಿ ಇರಾನ್ನ ಪರಮೋಚ್ಚ ನಾಯಕ ತೀರೋಗಿದ್ದಾರೆ, ಹೊಡೆದು ಹಾಕ್ಬಿಟ್ಟಿದ್ದಾರೆ. ನಮ್ ದೊರೆ ಕಮೆಂಟ್ ಕೊಟ್ಟಿಲ್ಲ. ಆಗೋ ಒಬ್ಬೊಬ್ಬರು ಒಂದೊಂದು ಅವರಿಷ್ಟ. ಅಲ್ಲೊಂದು ರಾಜಕೀಯ ಲೆಕ್ಕಾಚಾರಗಳು, ವ್ಯಾವಹಾರಿಕ ಲೆಕ್ಕಾಚಾರಗಳು, ಭೌಗೋಳಿಕ ಲೆಕ್ಕಾಚಾರಗಳು ಎಲ್ಲ ಇದೆ, ಮೌನವಾಗಿದೆ. ಅವರ ಪರವಾಗಿಲ್ಲದಿದ್ದ ಮುಸ್ಲಿಂ ರಾಷ್ಟ್ರಗಳ ಬಾಯಿ ಮುಚ್ಕೊಂಡಿದ್ದಾವೆ. ಅಲ್ಲಿ ಅಫ್ಘಾನಿಸ್ತಾನ ಮಾತಾಡಿಲ್ಲ, ಪಾಕಿಸ್ತಾನ್ ಮಾತಾಡಿಲ್ಲ, ಕಜಕಿಸ್ತಾನ್ ಮಾತಾಡಿಲ್ಲ, ಟರ್ಕಿ ಮಾತಾಡಿಲ್ಲ. ಯೋಚನೆ ಮಾಡಿ, ಅವ್ರ ಕಡೆಯವರೇ ಅಲ್ವಾ, ಮಾತಾಡ್ಬೋದಿತ್ತಲ್ವಾ? ತುಂಬಾ ವ್ಯಾವಹಾರಿಕ ಸಂಬಂಧಗಳು ತುಂಬಾ ಇದೆ ಅವರವರ ನಡುವೆ. ನಮ್ಮದು ಏನಿದೆ ಹೆಚ್ಚಾಗಿ? ನಾವ್ ಯಾವತ್ತೂ ಇರಾನ್ ಜೊತೆ ಒಂದು ವ್ಯವಹಾರ ಇಟ್ಕೊಂಡಿದ್ದೀರಿ, ನಾವು ಯಾರಿಗೂ ತೊಂದರೆ ಕೊಡೋರಲ್ಲ. ಇಲ್ಲ, ನಮ್ ದೊರೆನ ಎಗತಾಳಿಯಾಗಿ ಮಾತನಾಡತಕ್ಕಂಥವ್ರು ಇದ್ದಾರೆ. ಬಿಡಿ, ಒಂದ್ ಬಾಲ ಹಿಡ್ಕೊಂಡೇನು ಹೋಗೋದು? ಹೋಗಿ ಅಮೆರಿಕದವ್ರ ಜೊತೆ ಸೇರ್ಕೊಳ್ಳಿ ನೀವನು, ಇಲ್ಲ ಇರಾನ್ಗೆ ಹೋಗಿ ಸೆಟ್ಲ್ ಆಗಿ ಅಂತಲೇ ಹೇಳೋದು ಬೇರೆಯವರು. ಅದಕ್ಕೂ ಕೂಡ ಇಲ್ಲಿನ ಕೆಲವು ಜನರು ಏನೇನೋ ಸರಿ ತಪ್ಪುಗಳು ಬೇಡ, ಕೆಲವೊಂದು ಮೌನವಾಗಿ ಇದ್ ಬಿಡ್ಬೇಕು ನಾವು ಕೆಲವೊಂದು ಸಮಯ. ನಮ್ಗೆ ಯಾಕೆ ಉಸಾಬರಿ ಅಂತ ನಾವಿದ್ದೀವಿ, ನಾವು ನಮ್ಮ ಪಾಡಿಗೆ ನಮ್ಮ ಬೆಳವಣಿಗೆ. ನಮಗೆ ಸ್ವಾಮಿ ಪೆಟ್ರೋಲ್ ಇಲ್ಲ, ನಮ್ಗೆ ಆ ಟೆನ್ಷನ್. ಇದು ಹೇಳ್ಬಿಟ್ರೆ ಅವ್ನು ಎದ್ದು ಬಂದ್ಬಿಡ್ತಾರ? ಏನಿಲ್ಲ, ನಮ್ಮನ್ನ ಹೇಳ್ಬಿಟ್ಟು ಹೊಡೆದ್ರ, ನಮ್ಮನ್ ಕೇಳ್ಬಿಟ್ಟು ಯುದ್ಧ ಮಾಡಿದ್ರ, ನಮ್ಮನ್ ಕೇಳ್ಬಿಟ್ಟು ಕೆದಕಸ ಹಾಕೊಂಡ್ರ, ನಮ್ಮನ್ ಕೇಳ್ಬಿಟ್ಟು ಅದನ್ನ ಅಲ್ಲಿರೋ ಹೆಣ್ಮಕ್ಳಿಗೆಲ್ಲ ಬಾಧೆ ಇಟ್ರ. ನಮ್ಮೂರಲ್ಲಿ ತೋರಿಸಿ ನೋಡೋಣ. ನಮ್ಮ ಭಾರತದಲ್ಲಿ ಹೆಣ್ಮಕ್ಳು ರಾತ್ರಿ ಎಲ್ಲಿಗ್ ಬೇಕಾದ್ರು, ಆ ಊರಲ್ಲಿ ನೀವು ನಂಬಲ್ಲ, ಫ್ರಾನ್ಸ್ ಹೈಯೆಸ್ಟ್ ಮುಸ್ಲಿಮ್ಸ್ ಇದ್ದಾರೆ. ಬುರ್ಕಾ ಬ್ಯಾನ್ ಗೊತ್ತಾ? ಟರ್ಕಿ ಮೋಸ್ಟ್ ಇಸ್ಲಾಮಿಕ್ ರಾಷ್ಟ್ರ, ಬ್ಯಾನ್ ಗೊತ್ತಾ? ಅಲ್ಲಿ ಬುರ್ಕಾ ಹಾಕೊಳ್ಳಾಗಿಲ್ಲ. ಮಾತಾಡ್ಲಿ ನೋಡೋಣ. ನಮ್ಮೂರಲ್ಲಿ ಎಲ್ಲಾರು ಎಲ್ಲ ಮಾತಾಡ್ಬೋದು, ವಾಕ್ ಸ್ವಾತಂತ್ರ್ಯ. ಅದೇ ಸಮಸ್ಯೆ. ಇರಾನ್ ಅಲ್ಲಿ ಹೋಗಿ ಹಿಂಗ್ ಮಾತಾಡಿರ್ಲಿ, ತಗೊಂಡೋಗಿ ಗಲ್ಲೆ 16 ವರ್ಷದ ಹೆಣ್ಮಗುನ ಹಾಕಿದ್ರಲ್ಲ, ಅತ್ಯಾಚಾರ ಆಗಿ ನ್ಯಾಯ ಕೇಳಿದ ಹೆಣ್ಣು ಮಗುವಿಗೆ ಒಂದು ಧರ್ಮ ಗುರು ಬಾಯಿ ಮುಚ್ಕೊಂಡು ಕೂತ್ಕೋತೆ, ಇಡೀ ದಂಗೆ ಎದ್ದೋಳುತ್ತೆ. ಒಂದ್ ಹೆಣ್ಮಗುರಿ, 16 ವರ್ಷದ ಮಗುರಿ, ಯಾರಾದ್ರೂ ಅಷ್ಟೇ, ಯಾರು ಕೇಳಿಲ್ಲ. ಅವತ್ತು ಇವರೆಲ್ಲ ಯಾರು ಹೋಗ್ಲಿಲ್ಲ, ಇಲ್ಲಿಂದ ಹೋಗ್ಬಿಟ್ಟು ಆ ಹೆಣ್ಮಗುಗ್ ಸಪೋರ್ಟ್ ಮಾಡ್ಲೇ ಇಲ್ಲ. ನಮ್ಮನೆ ಮಗಳಲ್ವಾ, ಹೆಣ್ಮಗು ಅಷ್ಟೇ. ನಾನು ಹೇಳೋದು, ಅಲ್ಲಿ ಧರ್ಮದ ಮಾತಿಲ್ಲ, ನಮ್ಗೆ ಅಧಿಕಾರ ಇಲ್ಲ. ಯಾರ ಮಗು ಆದ್ರೂ ಯಾರ ಮಗುವೆ.
ಇದೆಲ್ಲ ನಡೀತಿರುತ್ತೆ. ಸೊ ಅಂಥದ್ದೊಂದು ಭಾವ. ಸೊ ಬಾಯಿ ನಾಲ್ಗೆ ಜಾರಿ ಕೈ ಸುಟ್ಕೋತೀರಿ, ಯಾರ ಸುದ್ದಿಯೂ ಬೇಡ, ಸಿಂಹ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇದ್ದು ಬಿಡಿ. ಕನ್ಯಾ ರಾಶಿ ಸೂಪರ್, ಫ್ಯಾಂಟಾಸ್ಟಿಕ್. ವೃತ್ತಿಪರವಾಗಿ ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಗವರ್ಮೆಂಟ್ ಕನ್ಸಲ್ಟೆಂಟ್, ಪ್ರಾಡಕ್ಟ್ ಕನ್ಸಲ್ಟೆಂಟ್, ಪ್ರಾಜೆಕ್ಟ್ ಕನ್ಸಲ್ಟೆಂಟ್, ಮೆಟೀರಿಯಲ್ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್, ಜುಡಿಷಿಯಲ್ ಕನ್ಸಲ್ಟೆಂಟ್. ಅದ್ಭುತ. ತುಲಾ ರಾಶಿ ವಿಶೇಷವಾಗಿ ಚೆನ್ನಾಗಿದೆ, ನಿಮಗೂ ಏನು ತೊಂದರೆ ಏನಿಲ್ಲ. ಸ್ವಲ್ಪ ಖರ್ಚಿನ ಬಾಬತ್ತು. ಗವರ್ಮೆಂಟ್ ಪ್ರಾಜೆಕ್ಟ್ಗಳು, ಗವರ್ಮೆಂಟ್ ಟೆಂಡರ್ಗಳು ನೋಡಿ. ಆಲ್ರೆಡಿ ಗುತ್ತಿಗೆದಾರರು ಮೋಸ್ಟ್ ಭ್ರಷ್ಟ ವ್ಯಕ್ತಿಗಳು ನಮ್ಮ ಹತ್ರ ಲಂಚ ತಗೊಳ್ಳೋರ್ ಬಗ್ಗೆ ನಾವು ಲಿಸ್ಟ್ ಹೇಳ್ತೀವಿ, ಅದೇ ಹೇಳ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಬೇಗ ಹೇಳ್ರಪ್ಪ. ಆಲ್ರೆಡಿ ಒಬ್ಬ ಸಿಕ್ಕಾಕೊಂಡಿದ್ದಾನೆ, ಆಯ್ತಾ, ಇಮಿಡಿಯೇಟ್ ಅರೆಸ್ಟ್ ಮಾಡಿದ್ದಾರೆ. ಅವ್ರ ಹೆಸರೆಲ್ಲ ಬರ್ಲಿ, ಅದ್ರದ್ದು ರೆಕಾರ್ಡ್ ಸಮೇತ ಬರ್ಬೇಕು, ಜನಗಳಿಗೆ ಗೊತ್ತಾಗ್ಬೇಕು ಎಂತೆಂತ ಭ್ರಷ್ಟ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದ್ದೇವೆ. ನೀವು 2,000 ರೂಪಾಯಿ ಪ್ಯಾಕೆಟ್ ಬಿರಿಯಾನಿ, 5,000 ರೂಪಾಯಿ, 10,000 ರೂಪಾಯಿ ಫ್ರೀ ಕರೆಂಟು ಅಂತೆಲ್ಲ ಆಯ್ಕೆ ಮಾಡಿದಿರಲ್ವಾ, ಅದ್ರಲ್ಲಿ ಎಷ್ಟು ಜನ ಲಿಸ್ಟ್ಗಳಲ್ಲಿದ್ದಾರೆ ಅಂತ ನೋಡಿ. ಲಿಸ್ಟ್ಗಳೆಲ್ಲ ಗುಂಡಿಗೆ ಹೊಡಿ ಹೋಗೋದೆ, ಎಲ್ಲ ಅಲ್ಲೇ ಇರೋದು. ತುಲಾ ರಾಶಿ ಸ್ವಲ್ಪ ಎಚ್ಚರಿಕೆ ಅಂತ. ಗೌರ್ಮೆಂಟ್ ಪ್ರಾಜೆಕ್ಟ್ಗಳಲ್ಲಿ ಗೌರ್ಮೆಂಟ್ ಜಾಬು, ಸ್ಟೇಟ್ ಗೌರ್ಮೆಂಟ್ ಜಾಬು ಅಂತ ನೀವು ನಂಬ್ಕೊಂಡಿದ್ರೆ ಖಂಡಿತ ಪಂಗನಾಮ. ಸಡನ್ ಆಗಿ ಅಲ್ಲೊಂದು ಏನೋ ಒಂದು ಬರುತ್ತೆ. ಇನ್ನೂ ಒಂದು 20 ವರ್ಷದಿಂದ ಎಷ್ಟೋ ಡಿಪಾರ್ಟ್ಮೆಂಟ್ಗಳು ಕೇಸುಗಳು ನಡೀತಿದ್ದಾವೆ, ರಿಕ್ರೂಟ್ಮೆಂಟ್ ಆಗಿ ಅವ್ರ ಪೋಸ್ಟಿಂಗ್ ಆಗಿಲ್ಲ. ಕಾರಣ ಅಲ್ಲೊಂದು ಹೈಕೋರ್ಟ್ ಇಂದ ಸ್ಟೇ, ರಿಸರ್ವೇಶನ್ ಸ್ಟೇ ಅಂತೆ, ಜಾತಿದೊಂದು ಸ್ಟೇ ಅಂತೆ, ಇನ್ನೊಂದು ಸರಿಯಾಗಿ ಒಂದು ಎಕ್ಸಾಮ್ ಬರ್ಸಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದಂತೆ, ಸೆಲೆಕ್ಷನ್ ಎಲ್ಲ ಮೋಸ ಅಂತೆ. ತರ ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳಷ್ಟು ಫ್ರಾಡ್ ನಡೆಯೋದು ಇನ್ನೇನು ಇಲ್ಲ. 100ರಲ್ಲಿ 90 ಮಾರ್ಕೋಬಿಟ್ಟಿರ್ತಾರೆ. ಬರೆದಿಟ್ಕೊಳ್ಳಿ, 100ರಲ್ಲಿ 90. ಈ ಒಂದು ಸೆಂಟ್ರಿಗೆ ಬರ್ಬೇಕು, ಇದು ಬರ್ಬೇಕು ಅಂದ್ರೆ ಅದು ಸ್ಟೇಟ್ ಗವರ್ಮೆಂಟ್ ಜಾಬ್ಗಳ ಕತೆ ಕೇಳಿದವ್ರನ್ನ ಪಾಪ ಅಪ್ಲೈ ಮಾಡಿ KPSC, KPTL ಏನೇನೋ ಅನ್ಕೊಂಡಿದ್ರಲ್ಲ, ಅವನ್ನ ಕೇಳಿ ನೋಡಿ ಪಾಪ ಇನ್ನೂ ಜಾಬ್ ಆಗಿದೆಯಾ, ಎಕ್ಸಾಮ್ ಬರ್ದಿರೋದು ಡಿಕ್ಲೇರ್ ಮಾಡಿದ್ರು. ಅವ್ರ ಕಥೆ ಏನು, ಮೊನ್ನೆ ಇನ್ನೇನಕ್ಕೆ ಅವ್ರು ಗಲಾಟೆ ಮಾಡ್ತಾರೆ, ಸ್ವಾಮಿ ನಮಗ್ ವಯಸ್ಸಾಗ್ತಿದೆ ಸ್ವಾಮಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಎಚ್ಚರಿಕೆ. ಅಂತ ಒಂದು ಕೆಲಸ ಕಾರ್ಯ ಗುತ್ತಿಗೆ ವೆರಿ ಕೇರ್ಫುಲ್, ನಷ್ಟವನ್ನು ಅನುಭವಿಸ್ತಾರೆ. ವೃಶ್ಚಿಕ ರಾಶಿ ಪರವಾಗಿಲ್ಲ, ಚೆನ್ನಾಗಿದೆ. ಚಂದ್ರ ಉತ್ತರ ನಕ್ಷತ್ರ ಭಾವ ಲಾಭದಲ್ಲಿದ್ದಾನೆ. ಫ್ಯಾಂಟಾಸ್ಟಿಕ್. ಸ್ವಂತ ನಿರ್ಧಾರ ತೆಗೆದುಕೊಂಡು ಮುಂದಕ್ಕೆ ಹೆಜ್ಜೆ ಹಾಕಿ, ವೃತ್ತಿಯಲ್ಲಿ ಒಂದು ಆನಂದ, ವೃತ್ತಿಯಲ್ಲಿ ಒಂದು ಪ್ರಗತಿ, ವೃತ್ತಿಯಲ್ಲಿ ಒಂದು ಸಂಕಲ್ಪ, ಇದು ಇರತಕ್ಕಂತ ಒಂದು ಛಾಯೆ. ಫ್ಯಾಂಟಾಸ್ಟಿಕ್. ಇನ್ನು ವಿಶೇಷವಾಗಿ ಧನುಸು ರಾಶಿ ಭಾಗ್ಯೋದಯ. ನೀವ್ ಏನ್ ಡಿಸಿಷನ್ ತಗೋತಿರೋ ಚೆನ್ನಾಗಿದೆ. ಲಾಯರ್ ಆಗಿ, ಜಡ್ಜ್ ಆಗಿ, ಟೀಚರ್ ಆಗಿ, ಕನ್ಸಲ್ಟೆಂಟ್ ಆಗಿ ಬ್ಯೂಟಿಫುಲ್ ಆಗಿರತಕ್ಕಂತ ಒಂದು ದಿನ. ಅದರಲ್ಲೂ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರೋರಿಗೆ ಒಳ್ಳೆ ಒಂದು ರೆಕಗ್ನಿಷನ್. ಸ್ವಂತ ಬಿಸ್ನೆಸ್, ಸ್ವಂತ ಕಾರ್ಯ, ಒಳ್ಳೆ ರೆಕಗ್ನಿಷನ್. ಮಕರ ರಾಶಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಪ್ರಗತಿ ಉಂಟು, ಚೆನ್ನಾಗಿದೆ. ಅಡ್ವೈಸರಿ, ಕನ್ಸಲ್ಟೆನ್ಸಿ, ಪ್ರಾಪರ್ಟಿ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಈ ಗಾಡಿಗಳನ್ನ ಮಾರಿಸೋದು, ಆ ಶೋರೂಮ್ ಇಟ್ಕೊಂಡಿದ್ದಾರೆ, ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ತಗೊಬಂದಿಟ್ಟು ರೆಡಿ ಮಾಡಿ ಮಾರೋದು, ಆಟೋಮೊಬೈಲ್ ಇಂಡಸ್ಟ್ರಿ, ಮನೆಗಳನ್ನ ಮಾರಿಸ್ಕೊಳ್ಳೋದು, ಬ್ರೋಕರೇಜ್ ಕೆಲಸ, ಕನ್ಸಲ್ಟೆನ್ಸಿ ಕೆಲಸ ಅನುಕೂಲ. ಕುಂಭರಾಶಿ ಚಂದ್ರ ಸ್ವಲ್ಪ ಅಷ್ಟಮ, ಮಾತು ಸ್ವಲ್ಪ ಜಾಗ್ರತೆ. ನಿಮಗೂ ಅಷ್ಟೇ, ಚಂದ್ರ ಸೂರ್ಯನ ಸಾರದಲ್ಲಿದ್ದು ಎಲ್ಲೋ ದುಡುಕ್ಕಂತ ಒಂದು ನಿರ್ಧಾರ, ದುಡುಕ್ಕಂತ ಒಂದು ಮಾತುಗಳು ಬೇರೆಯವರು ಘಾಸಿ ಆಗೋದು, ಮನೆಯವರು, ಹತ್ರದವರು, ನಿಮ್ಮಲ್ಲಿ ತುಂಬಾ ಜನ ಕಣ್ಣಿರ್ತಾರೆ. ವೆರಿ ಕೇರ್ಫುಲ್. ಅದರಿಂದ ಇವತ್ತು ದೂರದ ಮಾತು, ಗೊತ್ತಿಲ್ಲದ ಮಾತು, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಾನಾಯ್ತು, ನನ್ನ ಕೆಲಸ ಆಯ್ತು, ಶಿವಾಯ ನಮಃ ಅಂತ ಇದ್ಬಿಡಿ. ಎವ್ರಿಥಿಂಗ್ ಇಸ್ ಫೈನ್. ಮೀನ ರಾಶಿ ಸೂರ್ಯ 12ನೇ ಮನೇಲಿ ಮಲಗಿದ್ದಾನೆ. ಫ್ಯಾಂಟಾಸ್ಟಿಕ್. ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳು, ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಬ್ಯಾಂಕಿಂಗ್ ಕನ್ಸಲ್ಟೆಂಟ್, ಲೋನ್ ಕನ್ಸಲ್ಟೆಂಟ್, ಫೈನಾನ್ಸ್ ಕನ್ಸಲ್ಟೆಂಟ್, ಇನ್ಶೂರೆನ್ಸ್ ಕನ್ಸಲ್ಟೆಂಟ್, ಮ್ಯೂಚುವಲ್ ಫಂಡ್ ಕನ್ಸಲ್ಟೆಂಟ್, ಕಾರ್ಪೊರೇಟ್ ಅಡ್ವೈಸರ್, ಕಂಪನಿ ಸೆಕ್ರೆಟರಿ, ಚಾರ್ಟರ್ಡ್ ಅಕೌಂಟೆಂಟ್, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ತುಂಬಾ ಅನುಕೂಲ ನೋಡತಕ್ಕಂತ ಒಂದು ಅದ್ಭುತವಾದಂತ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.